ಒಬ್ಬಳು ಮುದುಕಿ ನಾವು ಹಿಂತಿರುಗುವುದನ್ನೇ ಕಾಯುತ್ತಾ ಕುಳಿತಿದ್ದಳು. ದೋಣಿಯಲ್ಲಿ ತಂದ ಚಿಪ್ಪುಗಳನ್ನು ಬಿಡಿಸಿ ಮುತ್ತಿನ ಗಾತ್ರಕ್ಕೆ ಅನುಗುಣವಾಗಿ ವಿಂಗಡಿಸುವುದು ಆಕೆಯ ಕೆಲಸ. ಅನಂತರ ಅವನ್ನು 4 ಸಮಭಾಗಗಳಾಗಿ ಮಾಡುತ್ತಾಳೆ. ಅದರಲ್ಲಿ ಒಂದು ಭಾಗ ಹಳ್ಳಿಯ ಮುಖ್ಯಸ್ಥನಿಗೆ, ಏಕೆಂದರೆ ಹಳ್ಳಿಯ ಶಾಂತಿಯನ್ನು ಕಾಪಾಡುವುದು ಹಾಗೂ ಪರಕೀಯರಿಂದ ರಕ್ಷಿಸುವುದು ಅವನ ಕೆಲಸ. ಒಂದು ಭಾಗ ಜೊತೆಯಲ್ಲಿ ಹೋಗುವ ಯುವಕನಿಗೆ, ಅರ್ಧ ಭಾಗ ಚಿಪ್ಪು ಒಡೆಯುವ ವೃದ್ಧರಿಗೆ, ಏಕೆಂದರೆ ಕೆಲಸ ಮಾಡಲಾಗದ ಅವರು ಇನ್ನೊಬ್ಬರಿಗೆ ಹೊರೆಯಾಗಬಾರದೆಂದು. ಇನ್ನುಳಿದ 1.5 ಪಾಲು ನೀರಿನಾಳಕ್ಕಿಳಿಯುವ ಯುವಕ ಯುವತಿಯರಿಗೆ. ಇವರ ಈ ಆರ್ಥಿಕ ವ್ಯವಸ್ಥೆ ನನಗಂತೂ ಬಹಳ ಹಿಡಿಸಿತು. ನೈಸರ್ಗಿಕ ಸಂಪತ್ತನ್ನು ಸಾಮೂಹಿಕವಾಗಿ ಹಂಚಿಕೊಂಡು ನೆಮ್ಮದಿಯಾಗಿ ಬಾಳುವೆ ನಡೆಸುವ ಈ ಬುಡಕಟ್ಟು ಜನಾಂಗದವರಿಂದ ಆಧುನಿಕ ಜಗತ್ತಿನ ನಾವು ಕಲಿಯುವುದು ಬಹಳ ಇದೆ. ಆಗ ನಡೆದ ಪ್ರಣಯ ಪ್ರಸಂಗವೊಂದನ್ನು ನಿಮಗೆ ಹೇಳುತ್ತೇನೆ. ನಿತ್ಯಪ್ರತಿ ಆ ಮುದುಕಿಯೇ ಲಾಲಿಯ ಪಾಲಿನ ಮುತ್ತುಗಳನ್ನು ಮನೆಗೆ ತಂದು ಕೊಡುತ್ತಿದ್ದಳು. ಆದರೆ ಈ ದಿನ ಲಾಲಿ ತಾನೇ ಚಿಪ್ಪು ಬಿಡಿಸುವ ಕೆಲಸಕ್ಕೆ ಕುಳಿತಳು. ಸುಮಾರು 30 ಚಿಪ್ಪುಗಳನ್ನು ಬಿಡಿಸಿದರೂ ಒಳಗೆ ಏನೂ ಇಲ್ಲ, ಬರೀ ಮೆತ್ತಗಿನ ಮಾಂಸಜೀವಿಗಳು. ಇವು ತಿನ್ನಲು ಬಲು ರುಚಿ. ಚಿಪ್ಪನ್ನು ಅಗಲಿಸಿ ಬಾಯಿಂದ ಸರಕ್ಕನೆ ಹೀರಿಕೊಳ್ಳಬೇಕು. ಇಬ್ಬರೂ ಸೇರಿ 20 ಚಿಪ್ಪುಗಳನ್ನು ತಿಂದೆವು. ಮುದುಕಿ ಮೋಡಿ ನಗುತ್ತಾ ಕುಳಿತಿದ್ದಳು. ಕೊನೆಗೆ ಒಂದು ಚಿಪ್ಪಿನಲ್ಲಿ ಬೆಳ್ಳಗೆ ಹೊಳೆಯುತ್ತಿರುವ ಮುತ್ತು ಕಂಡುಬಂತು. ಲಾಲಿ ತನ್ನ ತೋರು ಬೆರಳಿನಿಂದ ಅದನ್ನು ಬಿಡಿಸಿ ತನ್ನ ಬಾಯಲ್ಲಿ ಸ್ವಲ್ಪ ಹೊತ್ತು ಇಟ್ಟು ನನಗೆ ಕೊಟ್ಟು ತಿನ್ನು ಎಂದು ಸೂಚಿಸಿದಳು. ಮುತ್ತುಗಳನ್ನು ತಿನ್ನಬಹುದು ಎಂಬ ಕಲ್ಪನೆಯೇ ಇಲ್ಲದ ನಾನು ನಿರಾಕರಿಸಿದೆ. ಆದರೆ ಅಷ್ಟಕ್ಕೂ ಬಿಡದೆ ಲಾಲಿ ಬಲತ್ಕಾರವಾಗಿ ಬಾಯಿ ತೆರೆಸಿ ಮುತ್ತನ್ನು ಒಳಗೆ ಹಾಕಿ ಅಗಿದು ಪುಡಿಮಾಡು ಎಂದು ಸೂಚಿಸಿದಳು. ಆಗ ಅವಳು ಎಷ್ಟೊಂದು ಮುದ್ದಾಗಿ ಕಾಣುತ್ತಿದ್ದಳೆಂದರೆ ನಿರಾಕರಿಸುವುದು ಅಸಾಧ್ಯವೆನಿಸಿತು ನನಗೆ. ಮುತ್ತನ್ನು ಅಗಿದು ಪುಡಿ ಮಾಡಿ ನುಂಗಿದೆ. ಆದರೆ ಇವಳ ಚೆಲ್ಲಾಟ ಅಷ್ಟಕ್ಕೂ ನಿಲ್ಲಲಿಲ್ಲ. ಹತ್ತಿರ ಬಂದು ಕಾಲೆಳೆದು ನನ್ನನ್ನು ಮರಳಿನ ಮೇಲೆ ಬೀಳಿಸಿದವಳೆ ನನ್ನ ಎದೆಯ ಮೇಲೆ ಕುಳಿತುಕೊಂಡು ಬಾಯಿ ತೆರೆಯೆಂದು ಒತ್ತಾಯಿಸಿ ಮುತ್ತಿನ ತುಣುಕುಗಳನ್ನೆಲ್ಲ ನುಂಗಿದ್ದೇನೆಯೇ ಎಂದು ಖಾತ್ರಿ ಮಾಡಿಕೊಂಡಳು. ಪ್ರೇಮಿಗಳಿಬ್ಬರೂ ದಿನದಲ್ಲಿ ಸಿಕ್ಕಿದ ಪ್ರಥಮ ಮುತ್ತನ್ನು ಈ ರೀತಿ ಹಂಚಿಕೊಳ್ಳುವುದು ಅತ್ಯುನ್ನತ ಪ್ರೇಮದ ಸಂಕೇತವಂತೆ. ಅದು ನನಗೆ ಹೇಗೆ ಗೊತ್ತಾಗಬೇಕು? ಸನಿಹದಲ್ಲೇ ಒಂದು ಗುಡಿಸಲು ಖಾಲಿಯಿಟ್ಟು 1 ವಾರದಿಂದ ಲಾಲಿ ಮತ್ತು ಅವಳ ಸಂಗಡಿಗರು ಅದನ್ನು ಒಪ್ಪವರ್ಣಗೊಳಿಸಿ ಅಲಂಕರಿಸುತ್ತಿದ್ದುದನ್ನು ನೋಡುತ್ತಿದ್ದೆ. ನಿನ್ನೆ ದಿನ ನಮ್ಮ ಹೊಸಮನೆಯನ್ನು ನೋಡಲು ಆಕೆ ಆಹ್ವಾನಿಸಿದಳು. ತೆಂಗಿನ ಸೋಗೆಗಳಿಂದ ಮಾಡಿದ ಹೊಸ ಛಾವಣಿ, ಗೋಡೆಗಳಿಗೂ ಅದರದ್ದೇ ನೆರಿಕೆ, ನೆಲ ಮತ್ತು ಎದುರಿನ ಅಂಗಳಗಳನ್ನು ಕೆಂಪು ಬಣ್ಣದ ಅಂಟುಮಣ್ಣಿನಿಂದ ಸಾರಿಸಿದ್ದರು. ಒಳಗೆ ದಿನನಿತ್ಯದ ಅಗತ್ಯಕ್ಕೆ ಬೇಕಾದ ಎಲ್ಲಾ ಸರಂಜಾಮುಗಳನ್ನು ಒಪ್ಪುವಾಗಿ ಜೋಡಿಸಿ ಇಟ್ಟಿದ್ದರು. ಬಹುಶಃ ಹಳ್ಳಿಯ ಪ್ರತಿ ಕುಟುಂಬಗಳೂ ಈ ಸಾಮಾನುಗಳನ್ನು ಉಡುಗೊರೆಯಾಗಿ ನೀಡಿರಬೇಕು. ಮನೆಗೆ 3 ಬಾಗಿಲುಗಳಿದ್ದವು. ಪೂರ್ವ ದಿಕ್ಕಿಗೆ ಮುಖ್ಯದ್ವಾರ. ಇದನ್ನು ನಾನಾಗಲಿ ಲಾಲಿಯಾಗಲಿ ಉಪಯೋಗಿಸುವಂತಿಲ್ಲ. ಅತಿಥಿಗಳು ಸ್ನೇಹಿತರು ಇದನ್ನು ಬಳಸತಕ್ಕದ್ದು. ಉತ್ತರಕ್ಕಿದ್ದ ಸಣ್ಣ ಬಾಗಿಲು ನನ್ನದು, ದಕ್ಷಿಣದ್ದು ಲಾಲಿಯದು. ನಾವಿಬ್ಬರೂ ಸಹ ಯಾವುದೇ ಕಾರಣಕ್ಕೂ ಒಬ್ಬರ ಬಾಗಿಲುಗಳ ಮೂಲಕ ಇನ್ನೊಬ್ಬರು ಓಡಾಡುವಂತಿಲ್ಲ. ಅಂದು ರಾತ್ರಿ ಲಾಲಿಯ ಚಿಕ್ಕಪ್ಪ ನಮ್ಮ ಮನೆಗೆ ಆಗಮಿಸಿದ. ನಮ್ಮಿಬ್ಬರನ್ನೂ ಎದುರುಬದುರು ನಿಲ್ಲಿಸಿ ಆಕೆಯ 2 ಕೈಗಳನ್ನು ನನ್ನ ಭುಜದ ಮೇಲಿರಿಸಿ ನನ್ನ ಒಂದು ಕೈಯಿಂದ ಆಕೆಯ ಸೊಂಟವನ್ನು ಬಳಸಿ ಬಲಗೈ ಬೆರಳನ್ನು ಆಕೆಯ ಹೊಕ್ಕುಳಿನ ಒಳಗಿಡುವಂತೆ ಮಾಡಿ ಏನನ್ನೋ ಹರಸಿ ಹೊರಟು ಹೋದ. ಆ ಕ್ಷಣದಿಂದ ನಾವಿಬ್ಬರೂ ವಿದ್ಯುತ್ವವಾಗಿ ಸತೀಪತಿಗಳಾದೆವು. ಇಷ್ಟು ದಿನಗಳವರೆಗೆ ನಾವು ಒಬ್ಬರನ್ನೊಬ್ಬರು ಕೆಣಕುತ್ತಾ ವಿವಿಧ ರೀತಿಯ ಪ್ರಣಯ ಚೇಷ್ಟೆಯಲ್ಲಿ ತೊಡಗಿದ್ದೇವೆ ವಿನಃ ಲಾಲಿ ಮಾತ್ರ ಸಂಪೂರ್ಣವಾಗಿ ನನ್ನವಳಾಗಿರಲಿಲ್ಲ. ಪ್ರೇಮಲೋಕದ ಹಾದಿಯನ್ನು ಒಟ್ಟಿಗೆ ಸವೆಸಿ ಕದತಟ್ಟಿದ್ದೇವೆ ಹೊರತು ದ್ವಾರಬಂಧವನ್ನು ದಾಟಿರಲಿಲ್ಲ. ಆದರೆ ಅಂದು ಆಕೆ ಸಂಪೂರ್ಣವಾಗಿ ನನ್ನವಳಾದಳು. ಪ್ರಿಯ ಓದುಗರೆ, ಮಿಲನದ ವರ್ಣನೆಯನ್ನು ವಿವೇಕಿಗಳಾದ ನಿಮ್ಮೆದುರು ಬಿಚ್ಚಿಡುವ ಅಗತ್ಯವಿಲ್ಲ. ಆದರೆ ಒಂದಂತೂ ನಿಜ, ಜಗತ್ತಿನಲ್ಲಿ ಪ್ರೇಮಿಗಳ ನಗರವೆಂದೇ ಹೆಸರಾದ ಪ್ಯಾರಿಸ್ನ ಬೀದಿಗಳಲ್ಲಿ ಪೋಲಿ ಅಲೆದ ನನ್ನಂಥವನಿಗ ಕಲ್ಪನೆಗಳಿಗೂ ಮೀರಿದ ಪ್ರೇಮಾನುಭವದ ಕಟ್ಟಕೊಣೆಯ ಶಿಖರಕ್ಕೆ ಕೊಂಡೊಯ್ದಳು ಈ ಪೋರಿ. ಹೊರ ಪ್ರಪಂಚದ ಕಿಂಚಿತ್ತೂ ಅರಿವಿರದ ಪ್ರಕೃತಿ ಮಾತೆಯ ಸಹಜ ಕಿಶೋರಿ. ಈಗ ನಾನು ಈ ಬುಡಕಟ್ಟಿನವರಲ್ಲಿ ಒಬ್ಬನಾಗಿ ಸೇರಿಹೋದೆ. ಎಲ್ಲರೂ ನನ್ನನ್ನು ದತ್ತು ಸ್ವೀಕಾರ ಮಾಡಿದವರಂತೆ ಸ್ನೇಹ ವಾತ್ಸಲ್ಯದಿಂದ ಕಾಣುತ್ತಿದ್ದರು. ಯಾವುದಕ್ಕೂ ಕೊರತೆಯಿಲ್ಲದ ಪೂರ್ಣ ಸ್ವಾತಂತ್ರ್ಯ. ಆದರೂ ನಾನು ಕೆಲವೊಂದು ಸಂಗತಿಗಳನ್ನು ಕಟ್ಟೆಚ್ಚರಿಕೆಯಿಂದ ಪಾಲಿಸುತ್ತಿದ್ದೆ. ಯಾವುದೇ ಕಾರಣಕ್ಕೂ ಉಳಿದವರಿಗೆ ನೋವಾಗದಂತೆ, ಸಿಟ್ಟು ಬರದಂತೆ ವರ್ತಿಸುವುದು, ಸಣ್ಣಪುಟ್ಟ ಕೆಲಸಗಳನ್ನು ಮಾಡುವಾಗಲೂ ಮುಖ್ಯಸ್ಥ ಝೇಟೋನ ಅಪ್ಪಣೆ ಪಡೆಯುವುದು, ಅವರ ರೀತಿ ರಿವಾಜುಗಳನ್ನು ಶಿರಸಾವಾಹ ಪಾಲಿಸುವುದು ಇತ್ಯಾದಿ. ಇದರಿಂದ ನಮ್ಮ ಮತ್ತು ಅವರ ಅನ್ಯೋನ್ಯತೆ ವೃದ್ಧಿಯಾಗತೊಡಗಿತು.
ಒಮ್ಮೆ ಲಾಲಿಯ ಜೊತೆ ಮುತ್ತು ಸಂಗ್ರಹಿಸಲು ಹೋಗುತ್ತಿದ್ದ ಯುವಕನ ಕಾಲಿಗೆ ಬಲವಾದ ಪೆಟ್ಟು ಬಿದ್ದು ಅವನು ಹಾಸಿಗೆ ಹಿಡಿದ. ನಾನು ರೋಟೋನ ಅನುಮತಿ ಪಡೆದು ಲಾಲಿಯ ಜೊತೆ ಸಮುದ್ರಕ್ಕೆ ಹೋದೆ. ಅಲ್ಲಿ ಮುತ್ತು ಸಂಗ್ರಹಿಸಲು ಹೊಸದೊಂದು ವಿಧಾನ ಸೂಚಿಸಿದೆ. ಆಕೆ ಪ್ರತಿ ಸಲ ಮೇಲೆ ಬರುವಾಗಲೂ ಕೈಚೀಲವನ್ನು ಮೇಲೆ ತರುತ್ತಿದ್ದಳು. ಅದರ ಬದಲು ದೊಡ್ಡದೊಂದು ಚೀಲ ಮಾಡಿ ಅದಕ್ಕೆ ಹಗ್ಗ ಕಟ್ಟಿ ಅವಳೊಡನೆ ಕೆಳಗಿಳಿಸಿದೆ. ನೀರಿನ ತಳದಲ್ಲಿ ಅವಳು ಚಿಪ್ಪುಗಳನ್ನು ಸಂಗ್ರಹಿಸಿ ಅದರಲ್ಲಿ ತುಂಬಿ ಅಲ್ಲೇ ಬಿಟ್ಟು ಉಸಿರು ತೆಗೆದುಕೊಳ್ಳಲು ಮೇಲೆ ಬರುವಂತೆ ಹೇಳಿದೆ. ಸ್ವಲ್ಪ ಸುಧಾರಿಸಿಕೊಂಡು ಮತ್ತೆ ಕೆಳಗೆ ಹೋಗಿ ಅದೇ ಚೀಲಕ್ಕೆ ಚಿಪ್ಪುಗಳನ್ನು ತುಂಬುವುದು. ಕೊನೆಗೊಮ್ಮೆ ಆ ಚೀಲ ತುಂಬಿದಾಗ ಇಬ್ಬರೂ ಸೇರಿ ಮೇಲಕ್ಕೆ ಇಳಿಯುವುದು. ಈ ವಿಧಾನದಿಂದ ಲಾಲಿಯ ತ್ರಾಸ ತುಂಬಾ ಕಡಿಮೆಯಾಗಿ ಮುತ್ತಿನ ಸಂಗ್ರಹಣೆ ದ್ವಿಗುಣವಾಯಿತು. ಚಿಪ್ಪು ಒಡೆಯುವ ಮುದುಕಿಗಂತೂ ಬಹಳ ಖುಷಿ. ಹಾಗೆ ನನ್ನ ಪಾಲಿಗೆ ಬಂದ ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಕಾಲು ಮುರಿದುಕೊಂಡಿದ್ದ ಯುವಕನ ಕುಟುಂಬಕ್ಕೆ ಕೊಟ್ಟು ಬಂದೆ. ಆತ ಕೃತಜ್ಞತೆಯಿಂದ ನನ್ನನ್ನು ಅಪ್ಪಿಕೊಂಡ. ನನ್ನ ಈ ಹೊಸ ವಿಧಾನವನ್ನು ಉಳಿದವರು ಅನುಕರಿಸತೊಡಗಿದರು. ದಿನಗಳುರುಳುತ್ತಿದ್ದವು. 1 ತಿಂಗಳೇ ಕಳೆಯಿತು. ನಾನು ಪ್ರತಿದಿನವನ್ನೂ ಒಂದು ಸಣ್ಣ ಚೀಟಿಯಲ್ಲಿ ಗುರುತು ಮಾಡಿ ಇಟ್ಟುಕೊಂಡಿದ್ದೆ. ಹಾಗಾಗಿ ಲೆಕ್ಕ ತಪ್ಪಲು ಸಾಧ್ಯವಿಲ್ಲ. ಈಗೀಗ ನನ್ನಲ್ಲೇ ಏನೋ ಒಂದು ರೀತಿಯ ಚಡಪಡಿಕೆ, ನನಗೇ ಅರ್ಥವಾಗದ ದುಗುಡ. ಹೀಗಿರುವಾಗ ಒಂದು ದಿನ ಹಳ್ಳಿಯವರ ಮುತ್ತುಗಳನ್ನು ಕೊಂಡುಕೊಳ್ಳಲು ಒಬ್ಬ ಬಂದ. ಅವನನ್ನು ಮಾತನಾಡಿಸಲು ಯತ್ನಿಸಿದೆ. ಆದರೆ ಅವನಿಗೂ ಸ್ಪ್ಯಾನಿಷ್ ಬರುವುದಿಲ್ಲ. ಹಾಗಾದರೆ ವ್ಯಾಪಾರ ಹೇಗೆ ಮಾಡುತ್ತಾನೆ? ಅನಂತರ ಗೊತ್ತಾಯಿತು, ಈತ ಝೊರಿಲ್ಲೋ ಎಂಬ ದಲ್ಲಾಳಿಯ ಸಹಾಯಕ. ಇವರಿಂದ ಮುತ್ತುಗಳನ್ನು ತೆಗೆದುಕೊಂಡು ಹೋಗಿ ಝೊರಿಲ್ಲೋನಲ್ಲಿ ಕೊಡುತ್ತಾನೆ. ಹಾಗೆ ಈ ಹಳ್ಳಿಯವರಿಗೆ ಬೇರೆ ನಾಡಿನಿಂದ ಏನಾದರೂ ಬೇಕಾದಲ್ಲಿ ತಂದುಕೊಡುವ ಕೆಲಸವೂ ಇವನದ್ದೇ. ಇವನ ಜೊತೆ ಹೋಗಿ ಝೊರಿಲ್ಲೋನನ್ನು ಭೇಟಿಯಾಗಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಸ್ವಲ್ಪ ಹೊತ್ತು ಮಾತನಾಡಿ ಬರುವುದೆಂದು ನಿರ್ಧರಿಸಿದೆ. ಮುಖ್ಯಸ್ಥ ಝೇಟೋನ ಅನುಮತಿ ಪಡೆದು ಅವನ ಹೆಸರಗತ್ತೆಯನ್ನೇ ಏರಿ ಹೊರಟೆ. ನಾನು ಜೈಲಿನಿಂದ ತಪ್ಪಿಸಿಕೊಂಡು ಬಂದಾಗಿನ ದಾರಿಯಲ್ಲೇ ವಾಪಸ್ಸು ಹೋದೆವು. ಇಡೀ ದಿನ ಹಾದಿ ಸವೆಸಿದ ನಂತರ ಆ ದಾರಿ ಬಿಟ್ಟು ಬಲಕ್ಕೆ ಹೊರಳಿ ಸಂಜೆ 5 ಗಂಟೆಯ ಸುಮಾರಿಗೆ ಒಂದು ಹಳ್ಳಿಗೆ ಬಂದು ತಲುಪಿದೆವು. ಹಳ್ಳಿಯೆಂದರೆ ಬಹಳ ಪುಟ್ಟದು. 5 ಗುಡಿಸಲುಗಳಿದ್ದವು ಅಷ್ಟೇ. ಎಲ್ಲರೂ ನನ್ನನ್ನು ನೋಡಲು ಹೊರಬಂದರು. ಕೊನೆಗೆ ಒಬ್ಬ ವಿಚಿತ್ರವಾದ ವ್ಯಕ್ತಿ ಹೊರಬಂದ. ಆತನ ದೇಹಾಕೃತಿ ಮತ್ತು ಚಹರೆಗಳು ಇಂಡಿಯನ್ನಂತೆ ಇದ್ದರೂ ಬಣ್ಣ ಮಾತ್ರ ಅಚ್ಚ ಬಿಳುಪು. ಇಡೀ ದೇಹದಲ್ಲಿ ಬಿಳುಪನ್ನು ಬಿಟ್ಟು ಬೇರೆ ಬಣ್ಣದ ಅಂಶವೇ ಇರಲಿಲ್ಲ. ಆಬಾಲವೃದ್ಧ ರೋಗದಿಂದ ಪೀಡಿತನಾಗಿದ್ದಾನೆಂಬುದು ಹೊಳೆಯಿತು. ಆತನ ಹೆಸರೇ ಝೊರಿಲ್ಲೋ. ಬ್ಯೂನೋಸ್ ದೇಯೋಸ್, ಶುಭ ದಿನ. ಆತ ಪರವಾಗಿಲ್ಲ ಎನ್ನಬಹುದಾದ ಸ್ಪ್ಯಾನಿಷ್ನಲ್ಲಿ ಮಾತನಾಡಲಾರಂಭಿಸಿದ. ಆಂಟೋನಿಯೋ ಜೊತೆ ಕದ್ದು ಓಡಿ ಬಂದ ಕೊಲೆಗಾರ ನೀನೇಯೋ? ಆತನ ನೇರ ಪ್ರಶ್ನೆಯಿಂದ ವಿಚಲಿತನಾಗಿ ಏನು ಉತ್ತರಿಸುವುದೆಂದು ತಿಳಿಯದೆ ಮಿಕಾಮಿಕನೆ ನೋಡುತ್ತಾ ನಿಂತೆ. ಮತ್ತೆ ಅವನೇ ನುಡಿದ, ಆಂಟೋನಿಯೋ ನನ್ನ ಬ್ಲಡ್ ಬ್ರದರ್, ರಕ್ತ ಸಂಬಂಧಿ ಎಂದರೆ ಈ ಜನಾಂಗದವರಲ್ಲಿ ಒಂದು ವಿಶೇಷಾರ್ಥವಿದೆ. ತೋಳನ್ನು ಕೊಯ್ದು ಒಬ್ಬರ ರಕ್ತವನ್ನೊಬ್ಬರು ನಾಲಿಗೆ ಮೇಲಿಟ್ಟುಕೊಂಡು ಆಣೆ ಮಾಡುವುದಕ್ಕೆ ಬ್ಲಡ್ ಬ್ರದರ್ ಎನ್ನುತ್ತಾರೆ. ಎಂಥ ಕಷ್ಟಕಾಲದಲ್ಲೂ ಒಬ್ಬರಿಗೊಬ್ಬರು ದ್ರೋಹ ಬಗೆಯುವಂತಿಲ್ಲ. ಈಗ ನನಗೆ ಧೈರ್ಯ ಬಂತು. ನನ್ನ ಇತ್ಯೋಪರಿಯನ್ನು ವಿವರಿಸಿ ಹೊರಜಗತ್ತಿನ ಜೊತೆ ಸಂಪರ್ಕ ಸಾಧಿಸಲು ಅವನ ನೆರವು ಕೋರಿದೆ. ಮತ್ತೊಮ್ಮೆ ಬಂದು ಭೇಟಿಯಾಗಲು ಸೂಚಿಸಿ ಲಾಲಿಗಂದು ಒಂದು ಬೆಳ್ಳಿಯ ಹಾರವನ್ನು ಉಡುಗೊರೆ ನೀಡಿದ. ಮುಂದೆ ಅಗತ್ಯ ಬಿದ್ದಾಗೆಲ್ಲ ನಾನು ಝೊರಿಲ್ಲೋನನ್ನು ಭೇಟಿಯಾಗುತ್ತಿದ್ದೆ. ಅಲ್ಲಿಂದ ಹೊರಟು ಅರ್ಧ ದಾರಿ ಬಂದಿರಬಹುದು. ದೂರದಲ್ಲಿ ಲಾಲಿ ಮತ್ತು ಅವಳ ತಂಗಿ ಝರೀಮಾ ನನ್ನನ್ನು ಹುಡುಕಿಕೊಂಡು ಬರುತ್ತಿರುವುದು ಕಾಣಿಸಿತು. ನನ್ನನ್ನು ಕಂಡವಳೆ ಲಾಲಿ ನುಗ್ಗಿ ಬಂದು ಆಕ್ರಮಣಗೈದಳು. ವಿರಹದ ವೇದನೆ ಜೊತೆ ಅವಳಿಗೆ ಹೇಳದೇ ಬಂದಿದ್ದಕ್ಕೆ ಸಿಟ್ಟು ಅಸಹನೆಗಳು ಮೇಲೈಸಿ ಭಾವನೆಗಳ ಮಹಾಪೂರವೇ ಹರಿದಂತೆ ನನ್ನನ್ನು ಎಗ್ಗಾಮುಗ್ಗಾ ಎಳೆದಾಡಿ ಪರಚಿ ಭುಜಗಳನ್ನು ಕಚ್ಚಿದಳು. ನನ್ನೆಲ್ಲಾ ಶಕ್ತಿಯನ್ನುಪಯೋಗಿಸಿ ತಡೆಯಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಆದರೆ ಮರುಕ್ಷಣವೇ ಶಾಂತವಾಗಿ ಎಲ್ಲೆಂದರಳ್ಳಿ ಮುತ್ತಿಡುತ್ತಾ ಸಂತೈಸತೊಡಗಿದಳು. ಈಗ ಝರೀಮಾಳನ್ನು ಎತ್ತಿ ಹೇಸರಗತ್ತೆಯ ಮೇಲೆ ಕುಳ್ಳಿರಿಸಿ ನಾನು ಮತ್ತು ಲಾಲಿ ತಬ್ಬಿಕೊಂಡು ನಡೆಯುತ್ತಾ ಮನೆ ಸೇರಿದೆವು. ಅಲ್ಲಿಯೂ ನನಗೊಂದು ವಿಚಿತ್ರ ಸನ್ನಿವೇಶ ಎದುರಾಯಿತು. ನಾವು ಸ್ನಾನ ಮಾಡುವಾಗ ಮತ್ತು ಮಲಗುವಾಗ ಲಾಲಿ ತನ್ನ ಹದಿವಯಸ್ಸಿನ ತಂಗಿಯನ್ನು ಪ್ರೇಮಿಸುವಂತೆ ಪ್ರೇರೇಪಿಸಿದಳು. ನನಗೆ ಕೂಡಲೇ ಅವಳ ಮೂಕ ಸಂಕಟ ಅರ್ಥವಾಯಿತು. ನಾನು 2 ದಿನ ಮನೆ ಬಿಟ್ಟು ಹೋಗಿದ್ದು ನೋಡಿ ನನ್ನಲ್ಲಿ ಆಕೆಯ ಬಗ್ಗೆ ಅನಾಸಕ್ತಿ ಮೂಡಿದೆ ಎಂದು ಭಾವಿಸಿದ್ದಳು. ಬಹುದಿನದಿಂದ ನನ್ನನ್ನು ಕಾಡುತ್ತಿದ್ದ ದುಗುಡವನ್ನು ಏನೆಂದು ಅರ್ಥೈಸಿದಳೋ ಏನೋ. ಬಾಯಿ ಬಿಟ್ಟು ಅದೆಲ್ಲ ಹೇಳಲು ಭಾಷೆಯ ಅಡ್ಡಿ. ಅಂತೂ ನನ್ನನ್ನು ತನ್ನ ಸಮೀಪದಲ್ಲೇ ಇಟ್ಟುಕೊಳ್ಳಲು ಝರೀಮಾ ಆಮಿಷ ಒಡ್ಡಿದ್ದಳು. ನನಗಂತೂ ಲಾಲಿಯ ಮೇಲೆ ಪ್ರೀತಿಯುಕ್ಕಿ ಬಂತು. ಅವಳ ಅಸ್ಥಿರತೆ ಮತ್ತು ಸಂಕಟ ನಿವಾರಿಸಲು ಝರೀಮಾಳನ್ನು ಅವಳ ಗುಡಿಸಲಿಗೆ ಹಿಂತಿರುಗಿ ಹೋಗಲು ಹೇಳಿ ಲಾಲಿಯನ್ನು ಅಪ್ಪಿಕೊಂಡು ಮಲಗಿದೆ.
ಈ ಹಳ್ಳಿಯಿಂದ ಸುಮಾರು 2 ಮೈಲಿ ದೂರದ ಒಂಟಿ ಮನೆಯೊಂದರಲ್ಲಿ ಒಬ್ಬ ಮುದುಕ ವಾಸವಾಗಿದ್ದ. ಮಂತ್ರ ತಂತ್ರಗಳ ಜೊತೆಗೆ ಹಳ್ಳಿಗರ ಖಾಯಿಲೆ ಕಸಾಲೆಗಳಿಗೆ ಇವನದೇ ನಾಟಿ ಔಷಧಿಯ ಚಿಕಿತ್ಸೆ. ಹಾಗಾಗಿ ಗೋಜಿರಾ ಬುಡಕಟ್ಟಿನ ಸಕಲ ಹಳ್ಳಿಯವರು ಇವನನ್ನು ಬಹಳ ಭಯಭಕ್ತಿಗಳಿಂದ ಆದರಿಸುತ್ತಿದ್ದರು. ಒಂದು ದಿನ ಯಾರೋ ಒಬ್ಬರು ಆತನ ಬಳಿ ಹೋದವರು ಬಂದು ನನಗೆ 3 ಕೋಳಿ ಮೊಟ್ಟೆಗಳನ್ನು ಒಂದು ಮರದ ಚೂರಿಯನ್ನು ಕೊಟ್ಟರು. ಇದರರ್ಥ ಈ ಕೂಡಲೇ ನಾನು ಹೋಗಿ ಅವನನ್ನು ಕಾಣಬೇಕು ಎಂದು. ಲಾಲಿಯು ಬಹಳ ಉತ್ಸಾಹ ತೋರಿಸಿದಳು. ನಾವಿಬ್ಬರೂ ಹೊರಟೆವು. ಆದರೆ ಹಕೀಮನ ಸ್ವತಃ ಆಮಂತ್ರಣ ಇಲ್ಲದ ಯಾರೂ ಆತನ ಮನೆ ಹತ್ತಿರ ಸುಳಿಯಬಾರದು. ಹಾಗಾಗಿ ಲಾಲಿ ಅನತಿ ದೂರದಲ್ಲೇ ಒಂದು ಪಾಪಾಸು ಕಳ್ಳಿಯ ನೆರಳಲ್ಲಿ ನಿಂತು ನನ್ನನ್ನು ಮುಂದುವರಿಯಲು ಸೂಚಿಸಿದ. ಹಕೀಮನ ಗುಡಿಸಲಿನ ಸುತ್ತಲಿನ ಕೊಳಕು ಪರಿಸರ ಅಸಹ್ಯ ಹುಟ್ಟಿಸುತ್ತಿತ್ತು. ಅದು ಗುಡಿಸಲಲ್ಲ, ಕ್ಯಾನ್ವಾಸ್ ಬಟ್ಟೆಯ ದೊಡ್ಡದೊಂದು ಗುಡಾರ. ಸುತ್ತಲೂ 3-4 ಎಕರೆಗೆ ಬೇಲಿ. ಒಳಗೆ ಕೋಳಿ, ಕುರಿ, ಆಡು, ದನಗಳು ಮೇಯುತ್ತಿದ್ದವು. ಓ, ಅಂದಹಾಗೆ ಹಳ್ಳಿಗಳಲ್ಲಿ ಯಾರೂ ಈ ಪ್ರಾಣಿಗಳನ್ನು ಸಾಕುತ್ತಿರಲಿಲ್ಲ. ಮಾಂಸದ ಅಗತ್ಯ ಬಿದ್ದಾಗೆಲ್ಲ ಈ ಹಕೀಮನೆ ಪೂರೈಸಬೇಕಿತ್ತು. ಒಂದು ಮೂಲೆಯಲ್ಲಿ ಕತ್ತೆಗಳ ಹಿಂಡು. ಅವುಗಳ ಲದ್ದಿ ಹಾಗೂ ಗಂಜಲ ಅಂಗಳದ ಪೂರ ಹರಡಿ ನಾತ ಹೊಡೆಯುತ್ತಿತ್ತು. ಒಳಗೆ ಕಾಲಿಟ್ಟವನೇ ಹೌಹಾರಿದೆ. ಹಾವುಗಳು, ಹಲ್ಲಿ, ಓತಿಕ್ಯಾತಗಳು. ಈ ಪುಣ್ಯಾತ್ಮ ಎಲ್ಲವನ್ನೂ ಸಾಕಿಕೊಂಡಿದ್ದ. ಬಹುಶಃ ಈ ಪರಿಸರದಿಂದಲೇ ಇವನ ವ್ಯಕ್ತಿತ್ವಕ್ಕೆ ಒಂದು ಬಗೆಯ ನಿಗೂಢತೆ ಆವರಿಸಿ ಹಳ್ಳಿಗರು ಅದನ್ನು ದೈವತ್ವ ಎಂದು ಅರ್ಥೈಸಿದ್ದರು. ನನ್ನನ್ನು ಆ ದಿನ ಗೋಜಿರಾ ಜನಾಂಗಕ್ಕೆ ಶಾಸ್ತ್ರೋಕ್ತವಾಗಿ ಸೇರ್ಪಡೆ ಮಾಡುವುದೆಂದು ನಿಗದಿಪಡಿಸಿಕೊಂಡಿದ್ದ ವಿಚಾರ ಒಳಗೆ ಹೋದ ಮೇಲೆ ಗೊತ್ತಾಯಿತು. ಆದರೆ ಏನೂ ಮಾಡುವಂತಿಲ್ಲ. ಯಾವುದೇ ಕಾರಣಕ್ಕೂ ಹಕೀಮನ ಮಾತನ್ನು ಮೀರುವಂತಿಲ್ಲ. ಸರಿ, ಆತ ಹೇಳಿದ್ದನ್ನು ಶಿರಸಾವಹಿಸಿ ಪಾಲಿಸಲು ಅಣಿಯಾದೆ. ಮೊದಲು ನನ್ನ ಬಟ್ಟೆಗಳೆಲ್ಲ ಬಿಚ್ಚುವಂತೆ ಹೇಳಿದ. ಸಂಪೂರ್ಣ ನಗ್ನನಾದ ಮೇಲೆ ಒಂದು ಮರದ ಹಲಗೆಯ ಮೇಲೆ ಕುಳ್ಳಿರಿಸಿ ಸುಮಾರು 10 ನಿಮಿಷಗಳ ಕಾಲ ಸುದೀರ್ಘ ಪರೀಕ್ಷೆ ನಡೆಸಿದ. ಬಹುಶಃ ಮೈಮೇಲಿನ ಮಚ್ಚೆ, ಹಚ್ಚೆ ಹಾಗೂ ಇತರ ಗುರುತುಗಳನ್ನು ಗಮನಿಸುತ್ತಿದ್ದ ಎಂದು ಕಾಣುತ್ತದೆ. ಅನಂತರ ಮುಂದಿದ್ದ ಅಗ್ನಿಕುಂಡದಲ್ಲಿ ವಿವಿಧ ಗಿಡಮೂಲಿಕೆ ಎಲೆಗಳನ್ನು ಹಾಕಿ ಸುಡತೊಡಗಿದ. ಇಡೀ ಬಿಡಾರದಲ್ಲಿ ಹೊಗೆ ತುಂಬಿ ನನ್ನ ಕಣ್ಣು ಮೂಗುಗಳಲ್ಲಿ ನೀರಿಳಿಯಲಾರಂಭಿಸಿತು. ಉಸಿರು ಬಿಗಿ ಹಿಡಿದು ಈ ಶಾಸ್ತ್ರ ಮುಗಿಯುವುದನ್ನೇ ಕಾಯುತ್ತಿದ್ದೆ. ಈ ಧೂಮಸ್ನಾನ ಹೊರಜಗತ್ತಿನ ಕಲ್ಮಶಗಳಿಂದ ನನ್ನನ್ನು ಶುಚಿಗೊಳಿಸುವ ವಿಧಾನವಂತೆ. ಆಮೇಲೆ ನನ್ನ ಬಟ್ಟೆಗಳನ್ನು ಆ ಬೆಂಕಿಗೆ ಆಹುತಿಯಾಗಿ ಎಸೆದು ಅದರ ಸುಟ್ಟ ಕರುಕಲು ವಾಸನೆ ಮುಗಿದ ಮೇಲೆ ಚೀಲದಿಂದ ಇನ್ನೊಂದು ಬಗೆಯ ಎಲೆ ತೆಗೆದು ಬೆಂಕಿಗೆ ಎಸೆದ. ಇದು ಮಾತ್ರ ಬಹಳ ಪರಿಮಳಯುಕ್ತ ಎಲೆ, ಮಿಂಟ್ ಗಿಡದ್ದು. ಎಲ್ಲ ಮುಗಿದ ಮೇಲೆ ಹಾವಿನ ಮತ್ತು ಕುರಿಚರ್ಮದ 2 ಕೌಪೀನಗಳನ್ನು ಕೊಟ್ಟು ಹೋಗಲು ಹೇಳಿದ. ವಿವಸ್ತ್ರಧಾರಿಯಾಗಿ ಬಂದ ನನ್ನನ್ನು ಕಂಡು ಲಾಲಿಗೆ ಬಹಳ ಖುಷಿಯಾಯಿತು. ಮೈಗೆ ಪೂಸಿದ ಧೂಮದ ವಾಸನೆಯನ್ನು ಮತ್ತೆ ಮತ್ತೆ ಸೇವಿಸುತ್ತಾ ಮುದ್ದಿಟ್ಟಳು. ನನಗೆ ಮಾತ್ರ ಬರೀ ಲಂಗೋಟಿ ಧರಿಸಿ ಓಡಾಡುವುದರ ಕಸಿವಿಸಿ ಕಡಿಮೆಯಾಗಬೇಕಾದರೆ 1 ವಾರವೇ ಹಿಡಿಯಿತು. ಮತ್ತೊಂದು ತಿಂಗಳು ಕಳೆಯಿತು. ಜೀವನವೇನೋ ತುಂಬಾ ಸಹಜವಾಗಿ ಆರಾಮವಾಗಿತ್ತು. ಯಾವುದಕ್ಕೂ ಕೊರತೆಯಿಲ್ಲ. ಊಟದಿಂದ ಹಿಡಿದು ಪ್ರೇಮದವರೆಗೆ ಎಲ್ಲವೂ ಅಜೀರ್ಣವಾಗುವಷ್ಟು ಲಭ್ಯ. ಆದರೆ ಏನು? ಪ್ಯಾಪಿ, ನೀನು ಬಯಸಿದ ನೆಮ್ಮದಿಯ ಬದುಕು ಸಿದ್ಧಿಸಿದೆ. ದ್ವೇಷ, ಹಗೆತನ, ಕಟಕಿ, ವ್ಯಂಗ್ಯ ಯಾವುದೂ ಇಲ್ಲದ ಸಮಾಜ. ಪ್ರೇಮಸುಧೆಯನ್ನು ಸದಾ ಹರಿಸುವ ಹೆಂಡತಿ, ಬೆಚ್ಚಗಿನ ಮನೆ, ಹೊತ್ತು ಹೊತ್ತಿಗೆ ರುಚಿಯಾದ ಊಟ. ಇದಕ್ಕಿಂತ ಇನ್ನೇನು ಬೇಕು? ಹೌದು, ಖಂಡಿತವಾಗಿಯೂ ಇದು ಭೂಲೋಕದಲ್ಲಿನ ಸ್ವರ್ಗ. ಇದಕ್ಕಿಂತ ಹೆಚ್ಚಿನದೇನನ್ನು ಬಯಸಿದರೂ ಅದು ಅತಿ ಆಸೆ, ಲೋಭ. ಆದರೆ ಏನು? ವಿವರಣೆಗದಕ್ಕದ ಚಡಪಡಿಕೆಯೊಂದು ನನ್ನನ್ನು ಕಾಡುತ್ತಿತ್ತು. ನಾನು ಖಿನ್ನನಾಗುತ್ತಿದ್ದೆ. ಆಗೆಲ್ಲ ಲಾಲಿ ನನ್ನನ್ನು ಹುರುಪುಗೊಳಿಸಲೋ ಏನೋ ಝರೀಮಾಳನ್ನು ಕರೆತರುತ್ತಿದ್ದಳು. ಊರಿನ ಪ್ರಮುಖ ಜೇಟೋ ಸಹಿತ ನಾನು ಝೊರೀಮಾಳನ್ನು ವರಿಸಬೇಕೆಂದು ಪರೋಕ್ಷವಾಗಿ ಸೂಚಿಸತೊಡಗಿದ. ಆ ಮುಗ್ಧ ಮಾತ್ರ ಭಯ, ಕುತೂಹಲ ಹಾಗೂ ಕಾತರ ಮಿಶ್ರಿತ ನೇತ್ರಗಳಿಂದ ನನ್ನನ್ನೇ ದಿಟ್ಟಿಸುತ್ತಿದ್ದಳು. ನನ್ನ ಎದೆಯ ಮೇಲಿದ್ದ ಹುಲಿಮುಖದ ಹಚ್ಚೆಯನ್ನು ಕಂಡಂದಿನಿಂದ ಮುಖ್ಯಸ್ಥ ಜೇಟೋ ತನಗೂ ಅದು ಬೇಕೆಂದು ಹಠ ಹಿಡಿದಿದ್ದ. ನಾನೇನೂ ಒಳ್ಳೆಯ ಚಿತ್ರಕಾರನಲ್ಲ, ಹಚ್ಚೆ ಹಾಕಲು ಬರುವುದಿಲ್ಲ ಎಂದು ಎಷ್ಟೇ ಹೇಳಿದರೂ ಕೇಳಲೊಲ್ಲ. ಕೊನೆಗೆ ನಾನೇ ಒಂದು ಉಪಾಯ ಯೋಚಿಸಿದೆ. ಒಂದು ಕನ್ನಡಿ ತೆಗೆದುಕೊಂಡು ನನ್ನ ಎದೆ ಮೇಲಿನ ಚಿತ್ರವನ್ನೇ ಪ್ರತಿಫಲನದಲ್ಲಿ ನೋಡಿಕೊಂಡು ನಕಲು ತೆಗೆಯುವುದು ಎಂದು. ಅದಕ್ಕಾಗಿ ಕನ್ನಡಿ ಹುಡುಕಾಡಿದೆ. ಆಶ್ಚರ್ಯ, ಈ ಜನಾಂಗದವರಿಗೆ ಕನ್ನಡಿ ಎಂದರೆ ಏನು ಎಂದು ಗೊತ್ತೇ ಇಲ್ಲ. ಸರಿ, ಜೋರಿಲ್ಲೋಗೆ ಹೇಳಿ ಒಂದು ಕನ್ನಡಿ, ಬಣ್ಣದ ಪುಡಿಗಳು, ಅಂಟು, ಸೂಜಿ ಇತ್ಯಾದಿಗಳನ್ನು ತರಿಸಿಕೊಂಡೆ. ನನ್ನ ಎದೆ ಮಟ್ಟಕ್ಕೆ ಕನ್ನಡಿಯನ್ನು ತೂಗು ಹಾಕಿ ಅದರಲ್ಲಿ ಕಾಣುತ್ತಿದ್ದ ಬಿಂಬದ ಮೇಲೆ ಯಥಾವತ್ ಮುಖ ಚಿತ್ರಿಸಿದೆ.
ಅದನ್ನು ಜೇಟೋನ ಎದೆಯ ಮೇಲೆ ಇಟ್ಟು ಒತ್ತಿ ಪಡಿಯಚ್ಚು ಮೂಡಿಸಿ ಹಚ್ಚೆ ಹಾಕುವುದೆಂದು ತೀರ್ಮಾನಿಸಿದೆ. 3 ದಿನಗಳ ಕಾಲ ನನ್ನ ಚಿತ್ರಕಲಾ ಪ್ರಾವೀಣ್ಯತೆಯನ್ನು ಲಾಲಿ ಮತ್ತು ಜರೀಮಾ ಸಕಲಾಶ್ಚರ್ಯಗಳಿಂದ ನೋಡುತ್ತಾ ಕುಳಿತಿದ್ದರು. ಅದೆಲ್ಲ ಮುಗಿದ ಮೇಲೆ ಮುಖ್ಯಸ್ಥ ಜೇಟೋನನ್ನು ಕರೆದು ತರಲು ಲಾಲಿ ಓಡಿದಳು. ಗುಡಿಸಲಿನಲ್ಲಿ ನಾವಿಬ್ಬರೇ ಇದ್ದದ್ದು. ಜರೀಮಾ ನನ್ನ ಕೈ ಹಿಡಿದುಕೊಂಡಳು. ದೇಹವಿಡೀ ಪ್ರೇಮಾಲಾಪನೆಯಿಂದ ಕಂಪಿಸುತ್ತಿತ್ತು. ಆಕೆಯ ಹರೆಯದ ಬಿಸಿಯುಸಿರಿನಲ್ಲಿ ನನ್ನ ಸಂಯಮದ ಕಟ್ಟೆ ಬೆಣ್ಣೆಯಂತೆ ಕರಗಿ ಹರಿಯಿತು. ಆಕೆಯು ಮರವನ್ನಪ್ಪಿದ ಕಾಡ ಬಳ್ಳಿಯಂತೆ ನನ್ನೊಡನೆ ಸ್ಪಂದಿಸಿದಳು. ಸ್ವಲ್ಪ ಸಮಯದಲ್ಲೇ ಹಿಂತಿರುಗಿದ ಲಾಲಿಗೆ ನಾವೇನೋ ಹೇಳದೆಯೇ ವಿಷಯ ವೇದ್ಯವಾಯಿತು. ನನ್ನನ್ನು ಪ್ರೀತಿಯಿಂದ ಮುದ್ದಿಸಿ ನಮ್ಮ ಗುಡಿಸಲಿಗೆ ಇನ್ನೊಂದು ಬಾಗಿಲು ಮಾಡಲು ಅಣಿಯಾದಳು. ನಾನಿಲ್ಲಿಗೆ ಬಂದು 4 ತಿಂಗಳಾಯಿತು. ಇಲ್ಲಿನ ಸುಖದ ಬದುಕಿಗೆ ಒಗ್ಗಿಕೊಳ್ಳುವ ಹೊರಪ್ರಪಂಚದ ಪಜೀತಿಗಳಿಂದ ವಿಮುಖನಾಗುವ ಭಯ ಸದಾ ನನ್ನನ್ನು ಕಾಡುತ್ತಿತ್ತು. ಹಾಗಾದರೆ ಪುನಃ ಕೊಲಂಬಿಯಾ ಅಥವಾ ವೆನಿಜುವೆಲಾಕ್ಕೆ ಹೊರಡ್ಲೆ? ಹೋಗಿ ಮಾಡುವುದೇನು? ಅಲ್ಲಿಂದ ಹೇಗಾದರೂ ಮಾಡಿ ಫ್ರಾನ್ಸ್ ತಲುಪಿದರೆ ನನ್ನ ಹೆಂಡತಿ, ಅಪ್ಪ, ಸಹೋದರಿ ಎಲ್ಲರನ್ನೂ ಕಾಣಬಹುದು. ನನ್ನನ್ನು ಜೀವಂತವಾಗಿ ಮಸಣಕ್ಕೆ ಅಟ್ಟಲು ಪ್ರಯತ್ನಿಸಿದವರ ಮೇಲೆ ಸೇಡು ತೀರಿಸುವುದು ಹಾಗೇ ಉಳಿದಿದೆ ಅಲ್ಲ? ಪ್ಯಾಪಿ, ಹಾಗಾದರೆ ನೀನಿನ್ನೂ ಸೇಡಿನ ಮನೋಭಾವದಿಂದ ಹೊರಬಂದಿಲ್ಲ. ಅದು ನಿನ್ನನ್ನು ಪುನಃ ನರಕಕ್ಕೆ ಕೊಂಡೊಯ್ಯುವುದು ಖಂಡಿತ. ಅವೆಲ್ಲ ರೇಜಿಗೆಗಳಿಗಿಂತ ಆರಾಮವಾಗಿ ಇಲ್ಲೇ ಇರು. ಈ ದ್ವಂದ್ವದಲ್ಲಿ ಸಿಲುಕಿ ಸದಾ ನರಳುತ್ತಿದ್ದೆ. ಹೀಗಿರುವಾಗ ಒಂದು ಸಣ್ಣ ಪ್ರಸಂಗ ನಡೆಯಿತು. ನಾನು ಮೊದಲ ಬಾರಿಗೆ ಮುದುಕ ಹಕೀಮನ ಬಳಿಗೆ ಹೋದಾಗ ಅವನ ಎಡಗಾಲಿನ ಮೇಲೆ ಒಂದು ವ್ರಣ ಇರುವುದನ್ನು ಗಮನಿಸಿದ್ದೆ. ಅದು ಬಹಳ ಹಳೆಯ ಗಾಯವಿರಬಹುದು. ಬಾತು, ಕೀವು ಒಸರುತ್ತಿತ್ತು. ನೊಣಗಳು ಅದರ ಮೇಲೆ ಕೂರುತ್ತಿದ್ದುದರಿಂದ ಆಗಾಗ ಓಡಿಸಿ ಸುತ್ತಲೂ ಬೂದಿ ಹಚ್ಚಿಕೊಳ್ಳುತ್ತಿದ್ದ. ಇದನ್ನು ವಾಸಿ ಮಾಡುವ ವಿಧಾನ ನನಗೆ ಗೊತ್ತಿತ್ತು. ನಾನು ಜೈಲಿನಲ್ಲಿದ್ದಾಗ ಒಬ್ಬ ಖೈದಿಗೆ ಇದೇ ರೀತಿಯ ವ್ರಣ ಉಂಟಾದಾಗ ಸ್ಪೋವರ್ ಸಾಲ್ ಮಾತ್ರೆಗಳನ್ನು ಉಪಯೋಗಿಸಿ ವಾಸಿ ಮಾಡಿದ್ದು ನೋಡಿದ್ದೆ. ಈಗ ಜೋರಿಲ್ಲೋನಿಗೆ ಹೇಳಿ ಅಯೋಡಿನ್ ಮತ್ತು ಸ್ಪೋವರ್ ಸಾಲ್ ಮಾತ್ರೆಗಳನ್ನು ತರಿಸಿಕೊಂಡು ಹಕೀಮನಲ್ಲಿಗೆ ಹೋದೆ. ಮೊದಲು ಅವನು ನಿರಾಕರಿಸಿದರೂ ನನ್ನ ಒತ್ತಾಯಕ್ಕೆ ಮಣಿದು ಚಿಕಿತ್ಸೆಯಲ್ಲಿ ಒಪ್ಪಿದ. 15 ದಿನಗಳಲ್ಲಿ ವ್ರಣ ಬತ್ತಿ ಕಾಲು ಗುಣವಾಯಿತು. ಆದರೆ ಕಾಲನ್ನು ಗುಣಮಾಡಿದ್ದು ನಾನು ಎಂದು ಬೇರೆಯವರಿಗೆ ಗೊತ್ತಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಏಕೆಂದರೆ ಸ್ವತಃ ದೈವಾಂಶ ಸಂಭೂತ ವೈದ್ಯನಾಗಿ ನನ್ನಂಥ ಆಗಂತುಕನಿಂದ ಚಿಕಿತ್ಸೆ ಪಡೆದೆ ಎಂದರೆ ಅವನ ಮರ್ಯಾದೆಯೇನಾಗಬೇಡ. ಅಂತೂ ಈ ಗುಪ್ತ ಒಡಂಬಡಿಕೆಯಿಂದ ನಮ್ಮ ಸ್ನೇಹ ಸಾಕಷ್ಟು ನಿಕಟವಾಗಿತ್ತು. ಈ ಮಧ್ಯದಲ್ಲಿ ನಮ್ಮ ಹಳ್ಳಿಯ ಮುಖ್ಯಸ್ಥ ಜೇಟೋನಿಗೆ ಒಂದು ಗಂಡು ಮಗುವಾಯಿತು. ಇಲ್ಲಿ ಹೆರಿಗೆಯಂತಹ ಕಾರ್ಯಗಳು ಇವರ ಜೀವನ ಶೈಲಿಯ ರೀತಿಯಲ್ಲೇ ಅತ್ಯಂತ ಸಹಜವಾಗಿ ಸುಲಲಿತವಾಗಿ ನಡೆದು ಹೋಗಿಬಿಡುತ್ತವೆ. ಆತನ ಹೆಂಡತಿಗೆ ಹೆರಿಗೆ ನೋವು ಪ್ರಾರಂಭವಾದ ಬೆಳಗ್ಗೆ 3-4 ಹೆಂಗಸರು ಬಂದು ಅವಳನ್ನು ಅನತಿ ದೂರದಲ್ಲಿದ್ದ ಕಲ್ಲು ಬಂಡೆಯ ಮರೆಗೆ ಕರೆದೊಯ್ದರು. ಜೊತೆಗೆ ಒಂದಷ್ಟು ಜೋಳದ ರೊಟ್ಟಿ, ಬ್ರೆಡ್ಡು, ಸಕ್ಕರೆ ಹಾಗೂ ಕಾಯಿಸಿ ಆರಿಸಿದ ನೀರು, ಇಷ್ಟು ಮಾತ್ರ. ಸುಮಾರು ಹೊತ್ತು ಏನೂ ಸದ್ದುಗದ್ದಲವಿಲ್ಲ. ಸಂಜೆ 5 ಹೊತ್ತಿಗೆ ಒಬ್ಬಳು ಏನೋ ಕೂಗಿದಳು. ಜೇಟೋ ಉತ್ತರಿಸಿ ತಕ್ಷಣ ಹರ್ಷದಿಂದ ನರ್ತಿಸಿದ. ಸ್ವಲ್ಪ ಹೊತ್ತಿಗೆ ಅವರು ಒಂದು ದೊಡ್ಡ ಕುಡಿ ಬಾಳೆ ಎಲೆಯಲ್ಲಿ ಮಗುವನ್ನಿಟ್ಟುಕೊಂಡು ಬಂದರು. ಮಗು ಗಂಡಾದರೆ ದೊಡ್ಡ ಔತಣಕೂಟವಿರುತ್ತದೆ. 1 ವಾರದಿಂದ ಹಳ್ಳಿಯಲ್ಲಿ ಸಂಭ್ರಮದ ವಾತಾವರಣ. ಮಧ್ಯದಲ್ಲಿ ಒಂದು ಚರ್ಮದ ದೊಡ್ಡ ಡೇರೆ. ಅದರೊಳಗಿನ ನೆಲವೆಲ್ಲ ಶುಚಿಗೊಳಿಸಿ ಸಾರಿಸಿದ್ದರು. ಪಕ್ಕದಲ್ಲಿ ಚರಂಡಿಗಳನ್ನು ತೋಡಿ ಕಲ್ಲುಗಳನ್ನು ಕೂರಿಸಿ ಉದ್ದುದ್ದದ ಒಲಗಳು. ಭಕ್ಷ್ಯಗಳ ಪಟ್ಟಿ ನೋಡಿ ದಂಗಾಗಿ ಹೋದೆ. 2 ದೊಡ್ಡ ಟಗರುಗಳು, 4 ದೊಡ್ಡ ದೊಡ್ಡ ಸಮುದ್ರದಾಮೆಗಳು, 30 ಊಡ, 3-4 ಸಾವಿರ ಕೋಳಿ ಹಾಗೂ ಆಮೆಯ ಮೊಟ್ಟೆಗಳು, ಸುಮಾರು 20 ಕಡಾಯಿಗಳಷ್ಟು ಹುಳಿಹಣ್ಣಿನ ಪಾನಕ. ಎಲ್ಲ ಸಿದ್ಧವಾದ ಮಾರನೆಯ ದಿನ 3 ಮೈಲು ದೂರದಲ್ಲಿ ಕೋವಿಸಿಡಿದ ಸದ್ದು. ಅತಿಥಿಗಳು ತಮ್ಮ ಆಗಮನವನ್ನು ಸೂಚಿಸುತ್ತಿದ್ದಾರೆ ಎಂದು ನಾನು ಲೆಕ್ಕ ಹಾಕುವಷ್ಟರಲ್ಲಿ ಸುಮಾರು 15 ಜನ ಕುದುರೆಗಳ ಮೇಲೆ ವಾಯುವೇಗದಲ್ಲಿ ಧಾವಿಸಿ ಬಂದರು. ಎಲ್ಲರೂ ಸಂತೋಷಕೂಟಕ್ಕಾಗಿ ವಿಶೇಷವಾದ ಚರ್ಮದ ಪೋಷಾಕುಗಳನ್ನು ಧರಿಸಿದ್ದರು. ಕುದುರೆಗಳನ್ನಷ್ಟೇ ಹೂವುಗಳಿಂದ ಅಲಂಕರಿಸಿದ್ದರು. ಮುಖ್ಯಸ್ಥನ ಹೆಸರು ಜೆಸ್ಟೋ. ನಮ್ಮ ಹಳ್ಳಿಯ ಮುಖ್ಯಸ್ಥ ಜೇಟೋನ ಸ್ವತಃ ತಂದೆ. ಎಲ್ಲರಿಗೂ ನನ್ನ ಪರಿಚಯ ಮಾಡಿಸಲಾಯಿತು. ಅಷ್ಟರಲ್ಲಿ 4 ಕುದುರೆಗಳ ದೊಡ್ಡ ಒಂದು ಸಾರೋಠ ಆಗಮಿಸಿತು. ಅದರೊಳಗಿಂದ ಒಂದು ರಾಶಿ ಹೆಂಗಸರು, ಮಕ್ಕಳು ಕೆಳಗಿಳಿದರು. ಹೆಚ್ಚಿನವರು ಹದಿಹರೆಯದ ಹುಡುಗಿಯರು. ರೂಪದಲ್ಲಿ ಒಬ್ಬರಿಗಿಂತ ಒಬ್ಬಲು ಚಂದ. ಲಾಲಿ ಮತ್ತು ಜರೀಮಾ ಮುಂದೆ ನಿಂತು ನನ್ನನ್ನು ಎಲ್ಲರಿಗೂ ಪರಿಚಯ ಮಾಡಿಸಿದರು. ಅಷ್ಟರಲ್ಲಿ ಜೇಟೋ ತನ್ನ ಎದೆ ಮೇಲೆ ನಾನು ಬಿಡಿಸಿದ ಹುಲಿಯ ಹಚ್ಚೆಯನ್ನು ತೋರಿಸಿದ. ಎಲ್ಲರೂ ಬಹಳ ಮೆಚ್ಚಿಕೊಂಡರು. ಜೊತೆಗೆ ಅಪ್ಪ ಜೆಸ್ಟೋ ತನಗೂ ಒಂದು ಬೇಕೆಂದ. ಬಂದಿದ್ದ ಹುಡುಗಿಯರೂ ಹಿಂದೆ ಬೀಳಲಿಲ್ಲ. ಹಚ್ಚೆ ಹಾಕುವುದು ಅಸಾಧ್ಯವಾದರೆ ಚಿತ್ರವಾದರೂ ಬಿಡಿಸು ಎಂದು ಕಾಡಿದರು. ನಾನು ಮುಖ್ಯಸ್ಥನ ಅಪ್ಪಣೆ ಕೇಳಿದೆ. ಓಹೋ, ಅವರೊಪ್ಪಿದರೆ ಏನ್ ಬೇಕಾದರೂ ಬಿಡಿಸು ಎನ್ನುತ್ತಾ ಗಂಡಸರ ಜೊತೆ ಅಡಿಗೆ ಮನೆಯತ್ತ ಹೋದ.
ನಾನು ಮೊದಲು ಲಾಲಿಯನ್ನೇ ಆಹ್ವಾನಿಸಿದೆ. ಒಂದು ಬಳ್ಳಿಯು ಅವಳ ನಾಭಿಯಲ್ಲಿ ಹುಟ್ಟಿ ತೆಳು ಹೊಟ್ಟೆಯ ಮೇಲೆ ಹರಿದು ಮತ್ತೆ ಟಿಸಿಲೊಡೆದು ತುಂಬು ಸ್ತನಗಳ ಮೇಲೆ ಬಿರಿವ ಮೊಗ್ಗುಗಳಾಗಿ ಪಡಿಮೂಡಿದ ಚಿತ್ರ ಬರೆದು ಬಣ್ಣ ತುಂಬಿದೆ. ಹುಡುಗಿಯರೆಲ್ಲ ತಮಗೂ ಆ ರೀತಿಯ ಚಿತ್ರಗಳು ಬೇಕೆಂದು ಹಠಬಿಡಿದರು. ಸರಿ, ನಾನು ಈ ಸನ್ನಿವೇಶದಿಂದ ರೋಮಾಂಚಿತನಾಗಿ ಮುದಗೊಳ್ಳುತ್ತಿದ್ದರೆ ಹುಡುಗಿಯರು ಮಾತ್ರ ಇದರಲ್ಲಿ ಅಸಹಜವಾದದ್ದು ಏನೂ ಇಲ್ಲ ಎನ್ನುವಂತೆ ಚಿತ್ರಗಳು ಮೂಡುವುದನ್ನೇ ನೋಡುತ್ತಾ ಮೆಚ್ಚುಗೆ ಸೂಚಿಸುತ್ತಿದ್ದರು. ಸಂಜೆಯ ಹೊತ್ತಿಗ ವೃದ್ಧ ಹಕೀಮನ ಆಗಮನವಾಯಿತು. ಝೋರಿಲ್ಲೋ ಸಹ ಜೊತೆಗೆ ಬಂದ. ಔತಣಕೂಟ ಇಡೀ ರಾತ್ರಿ ನಡೆಯಿತು. ಸುಗ್ರಾಸ ಭೋಜನ, ಅನಂತರ ಹಾಡು ನೃತ್ಯಗಳ ಮನೋರಂಜನೆ. ಹುಳಿಹಣ್ಣಿನ ಪಾನಕ ಸ್ವಲ್ಪ ಅಮಲವನ್ನು ನೀಡುತ್ತಿದ್ದುದರಿಂದ ಹುಡುಗಿಯರ ಕುಣಿತಕ್ಕೆ ವಿಚಿತ್ರ ಉನ್ಮಾದ ಬಂದಿತ್ತು. ನಾನು ಇದೇ ಸುಸಮಯವೆಂದು ಝೋರಿಲ್ಲೋನನ್ನು ಮೂಲೆಯೊಂದಕ್ಕೆ ಕರೆದೊಯ್ದು ನನ್ನ ದ್ವಂದ್ವ ಮನೋಸ್ಥಿತಿಯ ಪುರಾಣ ಬಿಚ್ಚಿದೆ. ನನ್ನನ್ನು ಇವರು ಎಷ್ಟೇ ಚೆನ್ನಾಗಿ ನೋಡಿಕೊಂಡರೂ ನಾನೊಬ್ಬ ಪರಕೀಯ ಎಂಬುದು ಸತ್ಯ. ಇನ್ಯಾವುದೋ ಸಮಾಜ ಪರಿಸರದಲ್ಲಿ ಹುಟ್ಟಿ ಬೆಳೆದು ಪ್ರಜ್ಞಾವಂತನಾದ ನಾನು ಈ ಬುಡಕಟ್ಟು ಜನಾಂಗದವರ ಜೊತೆ ಭಾಷೆ ಗೊತ್ತಿಲ್ಲದೆ ಭಾವನೆಗಳನ್ನು ಹಂಚಿಕೊಳ್ಳದೆ ಜೀವನವಿಡೀ ಬದುಕುವುದು ಸಾಧ್ಯವೇ? ನನ್ನ ಮನದ ಅಳಲು ಝೋರಿಲ್ಲೋಗೆ ಸಂಪೂರ್ಣ ವಿದಿತವಾಯಿತು. ನನ್ನ ಬಗ್ಗೆ ಸಹಾನುಭೂತಿ ಸೂಚಿಸಿದ. ಹಾಗೆ ಕೆಲವು ಎಚ್ಚರಿಕೆಯ ಸೂಚನೆಗಳನ್ನು ಕೊಟ್ಟ. ಕೊಲಂಬಿಯಾದ ಪೊಲೀಸರು ಇನ್ನೂ ನಿಮ್ಮಿಬ್ಬರನ್ನು ಹುಡುಕುತ್ತಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ನನ್ನನ್ನು ಠಾಣೆಗೆ ಕರೆಸಿ ವಿಚಾರಿಸಿದರು. ಆಂಟೋನಿಯೋ ಹಾವು ಕಚ್ಚಿ ಸತ್ತ ಎಂದು, ನೀನು ವೆನೆಜುವೆಲಾ ಕಡೆ ಹೋದೆ ಎಂದು ಅವರಿಗೆ ಸುಳ್ಳು ಹೇಳಿದ್ದೇನೆ. ಆದ್ದರಿಂದ ಇನ್ನೂ ಕೆಲವು ತಿಂಗಳು ನೀನು ಇಲ್ಲೇ ತಲೆಮರೆಸಿಕೊಂಡಿರುವುದು ಒಳ್ಳೆಯದು. ಗೋಜಿರಾಗಳು ಬಹಳ ಕ್ರೂರಿಗಳು ಎಂಬ ಪ್ರತೀತಿ ಇರುವುದರಿಂದ ಯಾರೂ ಈ ಕಡೆ ತಲೆ ಹಾಕುವುದಿಲ್ಲ. ಬೇಕಾದರೆ ಈ ನಡುವೆ ಸ್ಪೇನ್ ಭಾಷೆಯನ್ನು ಚೆನ್ನಾಗಿ ಕಲಿ. ಅದಿಲ್ಲದಿದ್ದರೆ ಬಹಳ ಕಷ್ಟವಾಗುತ್ತದೆ. 1-2 ಶಬ್ದಕೋಶಗಳನ್ನು ತಂದುಕೊಡುತ್ತೇನೆ. ಇನ್ನೂ ಒಳ್ಳೆಯ ಉಪಾಯ ಎಂದರೆ ಮಾತನಾಡುವಾಗ ಉಗ್ಗುರೋಗದ ತೊಂದರೆ ಇರುವಂತೆ ನಟಿಸುವುದು ಎಂದ. ನಾನು ಇಲ್ಲಿಂದ ಹೋಗಲು ಅವರು ಒಪ್ಪಬಹುದೇ ಎಂದು ಕೇಳಿದ. ವೃದ್ಧ ಹಕೀಮ ಹೇಳಿದರೆ, ಮುಖ್ಯಸ್ಥರೆಲ್ಲ ಒಪ್ಪಬಹುದು. ಆದರೆ ತೊಂದರೆ ಇರುವುದು ನಿನ್ನ ಹೆಂಡತಿಯರದ್ದು. ಅವರು ನಿನ್ನನ್ನು ಬಹಳ ಹಚ್ಚಿಕೊಂಡಿದ್ದಾರೆ. ಅದರಲ್ಲೂ ಲಾಲಿ ಬಹಳ ಸಿಟ್ಟಿನ ಹುಡುಗಿ ಬೇರೆ. ನೀನು ಬಿಟ್ಟು ಹೋಗುತ್ತೇನೆ ಎಂದರೆ ಕೊಂದೇ ಬಿಡುತ್ತಾಳೆ. ಅನಂತರ ನನಗೇ ಗೊತ್ತಿರದ ಸಂಗತಿಯೊಂದನ್ನು ಅರುಹಿದ. ಝರೀಮಾ ಗರ್ಭವತಿಯಂತೆ. ಅದು ಅವನಿಗೆ ಹೇಗೆ ಗೊತ್ತಾಯಿತು? ಬಹುಶಃ ಹಕೀಮ ಹೇಳಿರಬಹುದು. ಈ ಔತಣಕೂಟದಿಂದಾಗಿ ಜೆಸ್ಟೋ ಸಹ ನನಗೆ ಆತ್ಮೀಯನಾದ. ಅವನಿಗೆ ಹೊರಗಿನ ಪ್ರಪಂಚ ಕುರಿತು ಇನ್ನಿಲ್ಲದ ಕುತೂಹಲ. ಝೋರಿಲ್ಲೋನನ್ನು ಭಾಷಾಂತರಕಾರನಾಗಿಟ್ಟುಕೊಂಡು ಯುರೋಪು ದೇಶಗಳ ಬಗ್ಗೆ ಕೇಳಿದ್ದು. ಮಾರನೇ ದಿನ ಹೊರಡುವ ಮೊದಲು ನನ್ನನ್ನು ತನ್ನ ಹಳ್ಳಿಗೆ ಆಮಂತ್ರಿಸಿದ. ಅಲ್ಲೇ ವಾಸಿಸಲು ಅಲ್ಲದಿದ್ದರೂ ಹಚ್ಚೆ ಹಾಕುವುದಕ್ಕಾದಲು ಬರಲೇಬೇಕೆಂದು ಒತ್ತಾಯಿಸಿದ. ಕೊನೆಗೆ ಒಂದು ಒಳ್ಳೆಯ ಕುದುರೆಯನ್ನು ನನಗೆ ಉಡುಗೊರೆಯಾಗಿ ನೀಡಿ ಮರಳಿದ. ಔತಣದ ಸಂಭ್ರಮ ಮುಗಿದು ಇಡೀ ಹಳ್ಳಿ ತನ್ನ ಪ್ರಶಾಂತ ಜೀವನ ಕ್ರಮಕ್ಕೆ ಮರಳಿತು. ದಿನಗಳು ರುಳಿದವು. ನನ್ನ ಆತಂಕ ಕಾತರಗಳು ದಿನೇ ದಿನೇ ಹೆಚ್ಚತೊಡಗಿದವು. ಅದನ್ನು ಮನಗಂಡು ಲಾಲಿ ಮತ್ತು ಝರೀಮಾ ಒಂದು ಕ್ಷಣವೂ ನನ್ನನ್ನು ಬಿಟ್ಟು ಕದಲುತ್ತಿರಲಿಲ್ಲ. ಅವರ ನಿಷ್ಕಳಂಕ ಪ್ರೇಮ ನನ್ನನ್ನು ಹಿಡಿದು ನಿಲ್ಲಿಸಿತ್ತು. ಆದರೂ ಅವರಿಬ್ಬರಿಗೂ ಏನೋ ಸಂದೇಹ. ಈತ ಇಲ್ಲಿ ಸುಖವಾಗಿಲ್ಲವೋ ಏನೋ, ಆದ್ದರಿಂದ ಓಡಿಹೋಗಲು ಪ್ರಯತ್ನಿಸುತ್ತಿದ್ದಾನೆಂಬ ಅನುಮಾನ. ತಾಯಿತನದ ಹೊಸ್ತಿಲಲ್ಲಿರುವ ಝರೀಮಾಗೆ ಮಾನಸಿಕ ನೆಮ್ಮದಿ ಕೊಡುವ ಜವಾಬ್ದಾರಿ ನನ್ನ ಮೇಲಿತ್ತು. ಅದನ್ನು ಕರ್ತವ್ಯವೆಂಬಂತೆ ಪರಿಪಾಲಿಸುತ್ತಿದ್ದೆ. ಇದು ಲಾಲಿಯ ಮನದಲ್ಲಿ ಮತ್ಸರ ಉದಯಿಸಲು ಕಾರಣವಾಯಿತೋ ಏನೋ. ಆಕೆಯೂ ತಾಯಾಗಲು ಹಂಬಲಿಸತೊಡಗಿದಳು. ಯಾವಾಗೆಂದರೆ ಆವಾಗ, ಎಲ್ಲೆಂದರೆ ಅಲ್ಲಿ ನನ್ನನ್ನು ಕೂಡಲು ಹಾತೊರೆಯುತ್ತಿದ್ದಳು. ಒಂದು ದಿನ ವೃದ್ಧ ಹಕೀಮನಿಂದ ನನಗೆ ಕರೆ ಬಂತು. ಒಬ್ಬನೇ ಬರತಕ್ಕದ್ದು ಎಂಬ ತಾಕೀತು ಬೇರೆ. ಏನೋ ಗಹನವಾದ ವಿಚಾರವೇ ಇರಬೇಕು ಎಂದು ಕೂಡಲೇ ಹೊರಟೆ. ಅಲ್ಲಿ ಹೋಗಿ ನೋಡಿದರೆ ಝೋರಿಲ್ಲೋ ಸಹ ಬಂದಿದ್ದ. ಇದು ಬಹಳ ಆಶ್ಚರ್ಯ. ಏಕೆಂದರೆ ಹಕೀಮ ಒಮ್ಮೆಲೆ ಇಬ್ಬರನ್ನು ಭೇಟಿ ಮಾಡುವುದು ಇವರ ಜನಾಂಗದಲ್ಲಿ ನಿಷಿದ್ಧ. ವೃದ್ಧ ಹಕೀಮ ಆ ಸಂಪ್ರದಾಯವನ್ನು ಮುರಿದಿದ್ದಾನೆಂದರೆ ವಿಷಯ ಗಂಭೀರ ಸ್ವರೂಪದ್ದೇ ಇರಬೇಕು. ಆತನಿಗೆ ಭಾಷಾಂತರ ಮಾಡುವ ಝೋರಿಲ್ಲೋನ ಅಗತ್ಯ ಬಿದ್ದಿರಬೇಕು ಎನಿಸಿತು. ನನ್ನ ಊಹೆ ನಿಜವಾಗಿತ್ತು. ವಿಷಯ ಇದು. ಲಾಲಿ ಮತ್ತು ಝರೀಮಾ 1-2 ದಿನಗಳ ಹಿಂದೆ ಹಕೀಮನಲ್ಲಿಗೆ ಬಂದಿದ್ದರು. ನಾನು ಅವರನ್ನು ಬಿಟ್ಟು ಓಡಿ ಹೋಗಬಹುದೇ ಎಂಬ ಸಂದೇಹ ಬಂದಿದೆ. ಜತೆಗೆ ಈಗ ನನ್ನ ಬಳಿ ಒಂದು ಕುದುರೆ ಬೇರೆ ಇರುವುದು ಅವರ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿದೆ. ಏನಾದರೂ ಮಾಡಿ ಆ ಕುದುರೆಯನ್ನು ಕೊಂದರೆ ಹೇಗೆ? ಗಾಜಿನ ಪುಡಿಯನ್ನು ಕುಡಿಯಲು ಕೊಟ್ಟು ಸಾಯಿಸಬಹುದೇ? ನಾನು ಓಡಿ ಹೋಗದಂತೆ ಮಾಟ ಮಂತ್ರ ಮಾಡಿ ಕೊಡಬಹುದೇ ಎಂದು ವಿಚಾರಿಸಿದರಂತೆ. ಅದಕ್ಕೆ ಹಕೀಮನ ಉತ್ತರ ಹೀಗಿತ್ತು: ನಾನು ಪರದೇಶದಿಂದ ಬಂದರೂ ಕೆಲವು ಶಕ್ತಿಗಳು ನನ್ನನ್ನು ಕಾಯುತ್ತಿವೆ. ಆದ್ದರಿಂದ ನನಗೆ ತೊಂದರೆ ಬಂದರೆ ಇಡೀ ಹಳ್ಳಿಗೇ ಕೆಡುಗಾಗಬಹುದು. ಸುಮ್ಮನಿರಿ ಎಂದನಂತೆ. ಈಗ ನನಗೆ ಪೀಕಲಾಟಕ್ಕೆ ಬಂತು.
ನನ್ನನ್ನು ಉಳಿಸಿಕೊಳ್ಳಲು ಇವರಿಬ್ಬರೂ ಏನನ್ನು ಮಾಡಲು ತಯಾರು ಎಂದಂತಾಯಿತು. ನಾನು ಹಕೀಮನನ್ನೇ ಸಹಾಯ ಮಾಡಲು ಕೋರಿಕೊಂಡೆ. ಆತ ಹೇಳಿದ, ನೀನು ಹೋಗಲೇಬೇಕೆಂದಿದ್ದರೆ ನಮ್ಮ ಅಭ್ಯಂತರವೇನಿಲ್ಲ. ಆದರೆ ನಿನ್ನ ಹೆಂಡತಿಯರ ಅನುಮತಿ ಸಿಗುವುದು ಕಷ್ಟ. ನೀನು ಹೊರಡುವ ಸಿದ್ಧತೆಯಲ್ಲಿ ತೊಡಗಿದರೆ ಖಂಡಿತ ಸಿಟ್ಟಿಗೇಳುತ್ತಾರೆ. ಅದರಲ್ಲೂ ಲಾಲಿಯಂತೂ ಬಹಳ ಮುಂಕೋಪಿ, ಕೋವಿ ಹೊಡೆಯುವುದರಲ್ಲಿ ನಿಸ್ಸೀಮ. ನಿನ್ನನ್ನು ಮುಗಿಸೇ ಬಿಡುತ್ತಾಳೆ. ಸ್ವಲ್ಪ ದಿನಗಳ ನಂತರ ಮತ್ತೆ ವಾಪಸ್ಸು ಬರುತ್ತೇನೆ ಎಂದರೆ ಖಂಡಿತ ಒಪ್ಪುವುದಿಲ್ಲ. ಹೋಗುವ ಆಲೋಚನೆ ಬಿಟ್ಟುಬಿಡು ಎಂದ. ಪಕ್ಕದ ಹಳ್ಳಿಯ ಮುಖ್ಯಸ್ಥ ಜೆಸ್ಟೋನಿಂದ ಮತ್ತೆ ಕರೆಯೋಲೆ ಬಂತು. ತಿರಸ್ಕರಿಸಲು ಮನಸ್ಸು ಒಪ್ಪಲಿಲ್ಲ. ಹೊರಟೆ. ಜೊತೆಗೆ ಲಾಲಿ ಮತ್ತು ಝರೀಮಾ ತಾವೂ ಬರುವುದಾಗಿ ಹಠ ಹಿಡಿದರು. ಅಲ್ಲಿ ಹೋಗಿ ನೋಡಿದರೆ ಝೋರಿಲ್ಲೋ ಸಹ ಬಂದಿದ್ದ. ನನಗೆ ಬಹಳ ಒಳ್ಳೆಯ ಜೊತೆಯಾಯಿತು. ಮಾತೇ ಮಾತು. ಮಧ್ಯೆ ಜೆಟ್ಟೋಗೂ ಕುತೂಹಲ, ಹೊರಪ್ರಪಂಚದ ಬಗ್ಗೆ ತಿಳಿದುಕೊಳ್ಳಲು. ಅಂತೂ 6 ದಿನಗಳಲ್ಲಿ ಜೆಸ್ಟೋನ ಎದೆಯ ಮೇಲೆ ಒಂದು ವ್ಯಾಘ್ರದ ಮುಖವನ್ನು ಚಿತ್ರಿಸಿ ಅಚ್ಚುಕಟ್ಟಾಡಿ ಬಣ್ಣ ತುಂಬಿದೆ. ಅವನಿಗಂತೂ ಬಹಳ ಖುಷಿಯಾಯಿತು. ಈ ನಡುವೆ ನನ್ನ ಮುಂದಿನ ಪ್ರಯಾಣದ ಬಗ್ಗೆ ಝೋರಿಲ್ಲೋ ಆತನಿಗೆ ವಿವರಿಸಿದ. ಆಗ ಜೆಸ್ಟೋ ಒಂದು ಮಾತನ್ನು ಹೇಳಿದ. ಅದು ಈವತ್ತಿಗೂ, ಅಂದ್ರೆ 30 ವರ್ಷಗಳು ಕಳೆದ ಮೇಲೂ ನನ್ನ ಕಿವಿಗಳಲ್ಲಿ ರಿಂಗಣಿಸುತ್ತಿದೆ. ಇನ್ನೊಮ್ಮೆ ಯೋಚಿಸು. ಆತ ನುಡಿದ, ಅದು ನಿನ್ನ ಪ್ರಪಂಚವೇ ಆಗಿದ್ದರೂ ಅಲ್ಲಿ ಇರುವವರೆಲ್ಲರೂ ನಿನ್ನ ಶತ್ರುಗಳು, ಕೆಡಕನ್ನು ಬಯಸಿದವರು. ಆದರೆ ಇಲ್ಲಿ ತುಂಬು ಹೃದಯದ ಸ್ನೇಹಹಸ್ತವನ್ನು ಬಿಟ್ಟರೆ ಬೇರೇನೂ ಇಲ್ಲ. ಈ ಮಾತು ಎಷ್ಟೊಂದು ಸತ್ಯ ಎಂದು ಮುಂದೆ ನನಗೆ ಅರಿವಾಯಿತು. ಗೋಜಿರಾ ಜನರಲ್ಲಿ ಒಂದು ಸಂಗತಿ ಗಮನಿಸಿದೆ. ಅವರು ಅಳುವುದೇ ಇಲ್ಲ, ಶೋಕವನ್ನು ತೋರಿಸುವುದಿಲ್ಲ. ದುಃಖಿತರಾದಾಗ ಎಲ್ಲ ಸ್ನಾಯುಗಳು ಹುರಿಗಟ್ಟಿ ಕಣ್ಣುಗಳು ನಿರ್ಭಾವುಕವಾಗುತ್ತವೆ. ಅಸಹನೀಯ ಮೌನ ಕವಿಯುತ್ತದೆ. ನಾನು ಜೆಸ್ಟೋನಿಂದ ಬೀಡುಗೊಟ್ಟು ನಮ್ಮ ಹಳ್ಳಿಯ ಕಡೆ ಹೊರಟಾಗ ಲಾಲಿ ಮತ್ತು ರೀಮಾ ಈ ಸ್ಥಿತಿಯಲ್ಲಿದ್ದರು. ನಾನು ಹೊರಡುವ ಸಿದ್ಧತೆಯಲ್ಲಿರುವುದು ಅವರಿಗೆ ನಿಚ್ಚಳವಾಗಿ ಗೊತ್ತಾಗಿ ದುಃಖ ಮಡುಗಟ್ಟಿ ನಿಂತಿತ್ತು. ಇಡೀ ದಿನದ ಹಾದಿ ಸವೆಸಿದರೂ ತುಟಿಪಿಟಕ್ಕನಲಿಲ್ಲ. ನನ್ನ ಹಿಂದೆಯೇ ಹೆಜ್ಜೆಯ ಮೇಲೆ ಹೆಜ್ಜೆ ಹಾಕುತ್ತಾ ಸುಮ್ಮನೆ ನಡೆದು ಬರುತ್ತಿದ್ದರು. ಇಷ್ಟು ದಿನ ನಲಿವಿನ ಗೆಲುವಿನ ತಾಣವಾಗಿದ್ದ ನಮ್ಮ ಮನೆಯಲ್ಲಿ ಈಗ ಮೌನ ಮುಸುಗೆಳೆದು ಕುಳಿತು ಬಿಟ್ಟಿತ್ತು. 3 ಹೊತ್ತು ಬಂದು ಮೂಕಾಭಿನಯದಲ್ಲೇ ಹಾಸ್ಯದ ಹೊನಲು ಹರಸಿ ತಮ್ಮ ಸಹಜ ಸೌಂದರ್ಯ ಹಾಗೂ ಸಮಯ ಸ್ಫೂರ್ತಿಯಿಂದ ನನ್ನನ್ನು ಮಂತ್ರಮಗ್ನನಾಗಿಸುತ್ತಿದ್ದ ಲಾಲಿಯ ಗೆಳತಿಯಾರೂ ಪತ್ತೆಯಿಲ್ಲ. ಎಲ್ಲರಿಗೂ ಈ ಇಬ್ಬರು ಮುಗ್ಧೆಯರ ಅಳಲು ಅರ್ಥವಾಗಿರಬೇಕು. ಒಂದು ರಾತ್ರಿ ಬಸುರಿ ಝರೀಮಾಗೆ ತೊಂದರೆಯಾಗದಿರಲೆಂದು ನಾನು ಮೆಲ್ಲನೆ ಅವಳ ಮಗ್ಗುಲಿಂದ ಎದ್ದು ಪಕ್ಕದಲ್ಲಿದ್ದ ಇನ್ನೊಂದು ತೂಗು ಹಾಸಿಗೆಯಲ್ಲಿ ಹೋಗಿ ಮಲಗಿದೆ. ಸ್ವಲ್ಪ ಹೊತ್ತಿಗೆ ಲಾಲಿ ಬಂದು ನನ್ನನ್ನೇ ದಿಟ್ಟಿಸುತ್ತಾ ಕುಳಿತಿರುವುದು ಅರಿವಿಗೆ ಬಂತು. ಅರೆಗಳಿಗೆ ಕುಳಿತಿದ್ದೆ, ಆನಂತರ ಹೋಗಿ ಮಲಗಬಹುದು ಎಂದು ಭಾವಿಸಿದ್ದೆ. ಆದರೆ ನನ್ನ ಎಣ್ಣಿಕೆ ತಪ್ಪಾಯಿತು. ಮರುಕ್ಷಣದಲ್ಲೇ ಝರೀಮಾ ಸಹ ಬಂದು ಕಣ್ಣೆಮೆ ಮುಚ್ಚದಂತೆ ನನ್ನನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಕುಳಿತುಬಿಟ್ಟಳು. ನಾನು ಏನು ಮಾಡಲು ತೋಚದೆ ನಿದ್ರೆ ಬಂದಂತೆ ನಟಿಸಿದೆ. ಹಾಗೆ ನಟಿಸುತ್ತಲೇ ನಿದ್ರೆ ಹೋದೆ. ಆದರೆ ಬೆಳಗಿನ ಜಾವ 3 ಗಂಟೆ ಇರಬಹುದು. ಏಕೋ ಎಚ್ಚರವಾಯಿತು. ನೋಡಿದರೆ ಪಾಪದ ಹುಡುಗಿಯರಿಬ್ಬರೂ ಹಾಗೇ ಕುಳಿತಿದ್ದಾರೆ. ಎಂಥ ಕಲ್ಲು ಹೃದಯವೂ ಕರಗಬೇಕು. ಎದ್ದು ಇಬ್ಬರನ್ನೂ ಮುದ್ದಿಸುತ್ತಾ ಹೊರ ಕರೆದು ತಂದೆ. ಹೊರಗೆ ಬೆಳ್ಳಿಂಗಳ ಹಾಲು ಚೆಲ್ಲಿದ್ದ ಪ್ರಶಾಂತ ರಾತ್ರಿ. ನಿಧಾನವಾಗಿ ನಡೆದು ಸಾಗದರ ಬಳಿ ಹೋದೆವು. ತಂಪು ಗಾಳಿ, ಅಲೆಗಳಲ್ಲೂ ಬಿರುಸಿಲ್ಲ. ಇಡೀ ಜಗತ್ತೇ ಪ್ರಶಾಂತ ವಲಯ ಹೊಕ್ಕು ಪವಡಿಸಿದಂತಿದೆ. ಆದರೆ ನಮ್ಮ ಮೂವರ ಬಾಳು, ಈ ಸಂಬಂಧಗಳು, ಈ ಬದುಕು ಎಲ್ಲ ಎಷ್ಟೊಂದು ಕ್ಲಿಷ್ಟ. ಅದನ್ನೆಲ್ಲ ನನ್ನ ಈ ಮುದ್ದು ಹುಡುಗಿಯರಿಗೆ ಹೇಗೆ ಬಿಡಿಸಿ ಹೇಳಲಿ? ನನ್ನ ಮನದ ವೇದನೆಯನ್ನೆಲ್ಲ ಅದಾವ ಭಾಷೆಯಲ್ಲಿ ವಿವರಿಸಲಿ? ಆದರೆ ಸ್ಪರ್ಶಕ್ಕೆ ಆ ಸಂವಹನ ಶಕ್ತಿ ಇಲ್ಲವೇ? ಮೈದಡವಿ ಮುದ್ದಿಸಿ ಸಂತೈಸುತ್ತಾ ಅಲ್ಲೇ ಸಾಗರದ ಬುಡದಲ್ಲೇ ಮೂವರು ನಿದ್ದೆ ಹೋದೆವು. ನಾನಿಲ್ಲಿಗೆ ಬಂದು 6 ತಿಂಗಳು ಮೇಲಾಯಿತು. ಒಂದು ದಿನ ಲಾಲಿ ಮತ್ತು ಝಾರಿಮಾ ಒಂದು ದೊಡ್ಡ ನಕ್ಷೆಯನ್ನು ನೆಲದ ಮೇಲೆ ಹರಡಿಕೊಂಡು ಮೆಲು ಸಂಭಾಷಣೆಯಲ್ಲಿ ತೊಡಗಿರುವುದನ್ನು ಗಮನಿಸಿದೆ. ಬಹುಶಃ ನನ್ನ ಪಯಣವನ್ನು ಕುರಿತು ಚರ್ಚಿಸುತ್ತಿದ್ದರು. ಅವರ ಮ್ಲಾನವದನ ದುರಂತವೊಂದನ್ನು ಸೂಚಿಸುತ್ತಿತ್ತು. ಅಂದಿನಿಂದ ಊಟ ಮಾಡುವುದನ್ನು ನಿಲ್ಲಿಸಿಬಿಟ್ಟರು. 1-2 ದಿನ ಅದು ನನ್ನ ಗಮನಕ್ಕೆ ಬರಲಿಲ್ಲ. ಏಕೆಂದರೆ ಪ್ರತಿನಿತ್ಯದಂತೆ ನನ್ನ ಊಟ ತಯಾರಾಗಿ ಕಾಯುತ್ತಾ ಕುಳಿತಿರುತ್ತಿತ್ತು. ಆದರೆ ಅವರ ಉಪವಾಸ ಸತ್ಯಾಗ್ರಹ ಗೊತ್ತಾದ ಮೇಲೆ ನನಗೆ ವಿಪರೀತ ಕಸಿವಿಸಿ ಪ್ರಾರಂಭವಾಯಿತು. ಅದರಲ್ಲೂ ಝಾರಿಮಾ 15ರ ಪುಟ್ಟ ಬಾಲೆ, ಗರ್ಭಿಣಿಯಾಗಿದ್ದಳು. ಅವಳು 4 ದಿನದಿಂದ ಉಪವಾಸ. ಸಂತೈಸಿ ಉಣಿಸಲು ಹೋದರೆ ಅಸಹಾಯಕ ಮುಗ್ಧ ಕರುವಿನಂತೆ ನನ್ನನ್ನೇ ಕಣ್ಣುಂಬ ನೋಡುತ್ತಾ ಕೂರುವಳು. ನಾನು ಸಂಪೂರ್ಣ ದಿಕ್ಕೆಟ್ಟೆ. ಬೇರೆ ಉಪಾಯ ಕಾಣದೆ ಕುದುರೆ ಏರಿ ಸೀದಾ ವೃದ್ಧ ಹಕೀಮನಲ್ಲಿಗ ಹೋದೆ. ಈ ಗಿಡಿಬಿಡಿಯಲ್ಲಿ ಇಷ್ಟು ದಿನ, ಅಂದರೆ ಈ 6 ತಿಂಗಳು ಎಸಗದಿದ್ದ ಒಂದು ಪ್ರಮಾದವನ್ನು ಎಸಗಿನಿಟ್ಟೆ.
ಯಾವುದೇ ಕಾರಣಕ್ಕೂ ಅನುಮತಿ ಪಡೆಯದೆ ಆತನ ಗುಡಿಸಿಲ ಬಳಿ ಹೋಗಬಾರದು ಎಂಬುದನ್ನು ಮರೆತುಬಿಟ್ಟಿದ್ದೆ. ಇನ್ನೇನು 200 ಅಡಿಗಳು ದೂರವಿರಬಹುದು. ಆಗ ಈ ಸಂಗತಿ ಜ್ಞಾಪಕಕ್ಕೆ ಬಂತು. ಕೂಡಲೇ ಕುದುರೆಯಿಂದಿಳಿದು ಅಲ್ಲೇ ಆತನ ಗಮನಕ್ಕೆ ಬರುವಂತೆ ಅಡ್ಡಾಡತೊಡಗಿದೆ. ನೋಡಿ, ನನ್ನನ್ನು ಒಳಕರೆದ. ಹೋಗಿ ನನ್ನಿಬ್ಬರು ಪತ್ನಿಯರ ವೇದನೆಯನ್ನು ವಿವರಿಸಿದೆ. ಆತ ಹೊಟ್ಟೆ ಹಸಿವು ಬರಲು ಒಂದು ರೀತಿಯ ಪುಡಿಯನ್ನು ಮಂತ್ರಿಸಿಕೊಟ್ಟ. ಅದನ್ನು ತಂದು ಕುಡಿಯುವ ನೀರಿನಲ್ಲಿ ಬೆರೆಸಿದೆ. ಆದರೆ ಅವರ ಮನೋನಿಗ್ರಹ ಶಕ್ತಿಯೆದುರು ಹಕೀಮನ ಪುಡಿ ಪ್ರಯೋಜನಕ್ಕೆ ಬರಲಿಲ್ಲ. ಇವರ ಉಪವಾಸ ವ್ರತ ಪ್ರಾರಂಭವಾಗಿ ಇಂದಿಗೆ 8 ದಿನಗಳಾದವು. ಬೆಳಿಗ್ಗೆ ಲಾಲಿ ಸಾಗರದಾಳಕ್ಕಿಳಿದು ನನಗೆಂದು 30 ಚಿಪ್ಪು ಮೀನುಗಳನ್ನು ಆರಿಸಿ ತಂದು ಬಿಡಿಸಿಕೊಟ್ಟಳು. ತಿಂದೆ. ಇಡೀ ಮನೆಯಲ್ಲಿ ಶ್ಮಶಾನ ಮೌನ ತಾಂಡವಾಡುತ್ತಿತ್ತು. ಜಾರಿಮಾ ನಿಶ್ಶಕ್ತಿಯಿಂದ ತೂಗುಮಂಚದಲ್ಲಿ ಮಲಗಿದ್ದಳು. ಕಣ್ಣುಗಳು ಸೂರ್ಯನನ್ನೇ ದಿಟ್ಟಿಸುತ್ತಾ ನಿಸ್ತೇಜವಾಗಿದ್ದವು. ಲಾಲಿ ಏಕೋ ನಡುಗುತ್ತಿದ್ದಳು. ಬಹುಶಃ ನಿಶ್ಶಕ್ತಿಯಿಂದ ಜ್ವರ ಬಂದಿರಬೇಕು. ನಾನು ಮಂಕು ಬಡಿದಂತೆ ಸುಮ್ಮನೆ ಕುಳಿತಿದ್ದೆ. ಕುಳಿತಿದ್ದವನು ಹಾಗೇ ಒರಗಿಕೊಂಡು ಇಬ್ಬರನ್ನು ಗಮನಿಸತೊಡಗಿದೆ. ನನ್ನಂಥ ಜೈಲಿನ ಹಕ್ಕಿಗೆ ಆಸರೆ ಒದಗಿಸಿ ಪ್ರೀತಿ ಪ್ರೇಮದ ಅಮೃತಧಾರೆಯನ್ನೆರೆದ ಈ ಪುಟ್ಟ ಬಾಲೆಯರನ್ನು ತ್ಯಜಿಸಿ, ಹೋ ದೇವರೇ, ನನ್ನನ್ನೇಕೆ ಇಂತಹ ಸಂದಿಗ್ಧ ಸ್ಥಿತಿಗೆ ಒಯ್ಯುತ್ತಿರವೆ? ಯೋಚಿಸುತ್ತಿರುವಂತೆ ಕಣ್ಣುಂಬಿ ಒಂದು ಹನಿ ಕೆನ್ನೆಯ ಮೇಲೆ ಇಳಿತು. ಅಷ್ಟೇ ಸಾಕೆಂಬಂತೆ ದುಃಖ ಉಮ್ಮಳಿಸಿ ಕಟ್ಟೆಯೊಡೆದು ಹೊರನುಗ್ಗಿ ಬಂತು. ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ಬದುಕಿನ ಎಂತಹ ಕಠಿಣ ಸನ್ನಿವೇಶಗಳಲ್ಲೂ ದುಃಖವನ್ನು ತೋರ್ಪಡಿಸದ ನಾನು ಅಂದು ಪುಟ್ಟ ಮಗುವಿನಂತೆ ರೋಧಿಸತೊಡಗಿದೆ. ಜಾರಿಮಾ ನನ್ನತ್ತ ತಿರುಗಿದಳು. ಲಾಲಿ ಸಹ ನೋಡಿದಳು. ಕೂಡಲೇ ಇಬ್ಬರು ಓಡಿಬಂದು ನನ್ನನ್ನು ತಬ್ಬಿಕೊಂಡು ಮುತ್ತಿಡುತ್ತಾ ಸಂತೈಸತೊಡಗಿದರು. ಲಾಲಿ ಒಂದು ಮುಷ್ಟಿ ಸಕ್ಕರೆ ತೆಗೆದು ನೀರಿನಲ್ಲಿ ಹಾಕಿ ನನಗೆ ತೋರಿಸುತ್ತಾ ಕುಡಿದಳು. ಜಾರಿಮಾಳಿಗೂ ಕುಡಿಸಿದಳು. ಈಗ ಅವರಿಬ್ಬರೇ ಬಹಳ ಹೊತ್ತು ಮಾತನಾಡಿಕೊಂಡರು. ಅನಂತರ ಹೊರಹೋಗಿ ಕುದುರೆಗೆ ಜೀನು ಹಾಕಿ ಸಿದ್ಧಗೊಳಿಸಿದರು. ಮುಂದೆ ಜಾರಿಮಾ, ಮಧ್ಯದಲ್ಲಿ ನಾನು, ಬೆನ್ನಿಗೆ ಅಂಟಿಕೊಂಡಂತೆ ಲಾಲಿ. ಮೂವರೂ ಹೊರಟೆವು. ಲಾಲಿ ಜೋರಿಲ್ಲೋನ ಮನೆಗೆ ಎಂದು ಸೂಚಿಸಿದಳು. ದಾರಿಯುದ್ದಕ್ಕೂ ನನಗೆ ಮುತ್ತಿಡುತ್ತಾ ಸಂತೈಸುತ್ತಿದ್ದರು. ಜೋರಿಲ್ಲೋ ದಾರಿಯಲ್ಲೇ ಸಿಕ್ಕಿದ. ಕೊಲಂಬಿಯಾದಿಂದ ಹಿಂತಿಗುತ್ತಿದ್ದ. ಅವನ ಬಳಿ ನನ್ನ ಮಡವಿಯರಿಬ್ಬರು ತಮ್ಮ ಮನದ ಅಳಲನ್ನು ತೋಡಿಕೊಂಡರು. ಕೊನೆಗೆ ಆತ ಅದನ್ನು ಭಾಷಾಂತರಿಸಿ ನನಗೆ ವಿವರಿಸಿದ. ನಾನು ಅವರನ್ನು ಬಿಟ್ಟು ಹೋಗುವ ಅನುಮಾನ ಇಬ್ಬರಿಗೂ ಮೊದಲಿನಿಂದಾಯಿತ್ತು. ಆದರೆ ನಾನು ಈ ಕುರಿತು ಮನಬಿಚ್ಚಿ ಮಾತನಾಡಬೇಕಿತ್ತು. ಅದು ಬಿಟ್ಟು ಹಾವಿನ ರೀತಿ ಒಳಗೆ ವಿಷ ತುಂಬಿಕೊಂಡು ಹೊರಗೆ ತಣ್ಣಗೆ ತಿರುಗುವುದು ಸರಿಯಲ್ಲ. ಇಂದು ಬೆಳಿಗ್ಗೆ ನಾನು ಅತ್ತದ್ದು ನೋಡಿ ನನ್ನ ಪ್ರೀತಿ ಬರೀ ನಟನೆಯಲ್ಲ, ಹೃದಯದಾಳಿಂದ ಹೊರಬಂದ ಭಾವನೆ ಎಂದು ಇಬ್ಬರಿಗೂ ಗೊತ್ತಾಗಿದೆ. ಆದರೂ ನಾನು ಇಬ್ಬರಿಂದ ಓಡಿ ಹೋಗುವ ಅಗತ್ಯವಾದರೂ ಏನು ಎಂದು ಪ್ರಶ್ನಿಸಿದರು. ಗೋಜಿರಾಗಳ ಭಾಷೆಗೆ ವಿಶಿಷ್ಟವಾದ ನುಡಿಗಟ್ಟು, ಛಂದೋಬದ್ಧವಾದ ಸಾಂಗತ್ಯವಿರುತ್ತದೆ. ಮಾತು ಮಾತಿಗೆ ನೈಸರ್ಗಿಕ ವಸ್ತುಗಳ ಉಪಮೇಯವನ್ನು ಬಳಸುತ್ತಾರೆ. ನಾನು ಲಾಲಿಯನ್ನು ಕೇಳಿದೆ. ಲಾಲಿ, ನಿನ್ನ ಅಪ್ಪ ಅನಾರೋಗ್ಯದಿಂದ ನರಳುತ್ತಿದ್ದರೆ ನೀನೇನು ಮಾಡುತ್ತೀಯಾ? ಹಾದಿಯಲ್ಲಿ ಮುಳ್ಳು ಕಲ್ಲುಗಳಿದ್ದರೂ ಲೆಕ್ಕಿಸದೆ ಅವನೆಡೆಗೆ ಓಡುತ್ತೇನೆ. ಶತ್ರು ಒಬ್ಬ ನಿನ್ನನ್ನು ಕಾಡು ಪ್ರಾಣಿಯಂತೆ ಬೇಟೆಯಾಡಿ ಕೊಲ್ಲಲು ಪ್ರಯತ್ನಿಸಿದಾಗ ನೀನೇನು ಮಾಡುತ್ತೀಯಾ? ಅವನು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಹುಡುಕಿ ಕೊಂದು ಸೇಡು ತೀರಿಸಿಕೊಳ್ಳುತ್ತೇನೆ. ಇಷ್ಟೆಲ್ಲಾ ಮಾಡಿ ಮುಗಿಸಿದ ಮೇಲೆ ನಿನಗಾಗಿ ಸುಂದರಿಯರಾದ ಮಡವಿಯರಿಬ್ಬರೂ ಕಾಯುತ್ತಿದ್ದರೆ ಆಗೇನು ಮಾಡುತ್ತೀಯಾ? ಕುದುರೆಯನ್ನೇರಿ ಅವರೆಡೆಗೆ ಧಾವಿಸುತ್ತೇನೆ. ನಾನೂ ಅಷ್ಟೇ. ಈಗ ನಾನೆಂದೆ. ನನಗೆ ಅನ್ಯಾಯ ಮಾಡಿದವರನ್ನು ಸಂಹರಿಸಿ ತಂದೆಯನ್ನು ಭೇಟಿ ಮಾಡಿ ತಕ್ಷಣ ವಾಪಸ್ಸು ನಿಮ್ಮೊಡಿರಿರಲು ಬರುತ್ತೇನೆ. ಆದರೆ ಜಾರಿಮಾ ಎಂದಳು, ನೀನು ಬರುವಷ್ಟರಲ್ಲಿ ನಾವು ವಯಸ್ಸಾಗಿ ಆಕರ್ಷಣೆ ಕಳೆದುಕೊಂಡಿದ್ದರೆ, ನೀವು ಮುದುಕಿಯರಾಗುವ ಬಹಳಷ್ಟು ಮೊದಲೇ ನಾನು ಹಿಂತಿರುಗುತ್ತೇನೆ. ಇಷ್ಟು ಹೇಳಿದ ಮೇಲೆ ನನಗೆ ಹೋಗಲು ಇಬ್ಬರೂ ಅನುಮತಿ ಕೊಟ್ಟರು. ಆದರೆ ಕೆಲವು ಷರತ್ತುಗಳನ್ನು ವಿಧಿಸಿದರು. ಗಂಡಸಾದ ನೀನು ಕಣ್ಣೀರು ಕರೆದಿದ್ದಾಯೆ. ಆದ್ದರಿಂದ ನಿನ್ನ ನೈಜ ಪ್ರೀತಿ ನಮಗೆ ಅರ್ಥವಾಗಿದೆ. ನೀನು ಹೋಗಬಹುದು. ಆದರೆ ಕಳ್ಳನಂತೆ ಕದ್ದು ಹೋಗಬಾರದು. ಹಳ್ಳಿಯ ಎಲ್ಲರ ಸಮ್ಮುಖದಲ್ಲಿ ಬಿಳಿಯ ಮನುಷ್ಯರಂತೆ ಬಟ್ಟೆ ಧರಿಸಿ ನೀನು ಯಾವ ವೇಳೆಯಲ್ಲಿ ಬಂದೆಯೋ ಅದೇ ವೇಳೆಯಲ್ಲಿ ಸರಿಯಾಗಿ ಕುದುರೆ ಏರಿ ಹೋಗಬೇಕು. ಹೊರಡುವ ಮೊದಲು ಸಮಸ್ತರೆದುರು ನಮ್ಮಿಬ್ಬರು ಮಡವಿಯರನ್ನು ಯಾರು ನೋಡಿಕೊಳ್ಳಬೇಕು ಎಂದು ಸೂಚಿಸಬೇಕು. ಜೆಟೋ ನಮ್ಮ ಮುಖ್ಯಸ್ಥ. ಆತನೇ ನಮ್ಮ ಮನೆಯನ್ನು ಕಾಯಬೇಕು. ನೀನು ಹಿಂತಿರುಗುವವರೆಗೆ ಯಾವ ಗಂಡಸೂ ನಮ್ಮ ಮನೆಗೆ ಕಾಲಿಡಬಾರದು. ಆ ರಾತ್ರಿ ನಾವು ಅಲ್ಲೇ ಉಳಿದೆವು. ನಾನು ಮನಬಿಚ್ಚಿ ಮಾತನಾಡಿದ್ದು ನನ್ನಿಬ್ಬರು ನಲ್ಲೆಯರಿಗೆ ಬಹಳ ನೆಮ್ಮದಿ ತಂದಿತ್ತು. ಅವರಿಬ್ಬರ ಮೆಲ್ಮುಡಿ ಪ್ರೇಮಾಲಿಂಗದಲ್ಲಿ ರಾತ್ರಿ ಕಳೆದದ್ದೇ ತಿಳಿಯಲಿಲ್ಲ. ಲಾಲಿ ಸಹ ಗರ್ಭವತಿಯಾಗುವ ಸೂಚನೆಗಳಿವೆ ಎಂದು ಜಾರಿಮಾ ಹೇಳಿದಾಗ ಲಾಲಿಯ ಮುಖ ಹಿಗ್ಗಿನಿಂದ ಅರಳಿತು.
ನನಗೂ ಸುಖವೆನಿಸಿತು. ನಾನು ಮುಂದಿನ ಹುಣ್ಣಿಮೆ ಮುಗಿದು 1 ವಾರಕ್ಕೆ ಹೊರಡಬೇಕು ಎಂದು ನಿಶ್ಚಯವಾಯಿತು. ಏಕೆಂದರೆ ಲಾಲಿ ತಾನು ಗರ್ಭವತಿಯಾಗಿರುವುದನ್ನು ಖಾತ್ರಿಗೊಳಿಸಬೇಕಿತ್ತು. ಅಲ್ಲದೆ ನನಗೂ ಕೆಲವು ದಿನಗಳ ಕಾಲಾವಕಾಶ ಅಗತ್ಯವಿತ್ತು. ನನ್ನ ಪಯಣದ ಹಾದಿಯನ್ನು ನಿಗದಿಗೊಳಿಸಿಕೊಳ್ಳಬೇಕಿತ್ತು. ನನಗೆ ದಾರಿ ತೋರಿಸಲು ಯಾರಾದರೂ ಒಬ್ಬರನ್ನು ಕೇಳಿಕೊಳ್ಳಬೇಕಿತ್ತು. ಅಷ್ಟೇ ಅಲ್ಲ, ನನ್ನ ಬದುಕಿನ ಅತ್ಯಂತ ಸುಂದರ ಅಧ್ಯಾಯ ಒಮ್ಮೆಗೆ ಥಟಕ್ಕಂತೆ ಅಂತ್ಯವಾಗುವುದು ನನಗೂ ಇಷ್ಟವಿರಲಿಲ್ಲ. ಮಾರನೇ ದಿನ ನಕ್ಷೆಯನ್ನು ಹರಡಿಕೊಂಡು ಏನೋ ಲೆಕ್ಕ ಹಾಕುತ್ತಿರುವಾಗ ಜಷ್ಟೋ ಹೇಳಿದ ಮಾತುಗಳು ಮತ್ತೆ ಜ್ಞಾಪಕವಾದವು. ಪ್ರಪಂಚದಲ್ಲಿ ಇಷ್ಟೊಂದು ಸುಖ, ಸಂತೋಷ, ನೆಮ್ಮದಿಯನ್ನು ನೀಡುವ ಸ್ಥಳ, ಸ್ನೇಹಿತರು ಬೇರೆಲ್ಲೂ ಸಿಗಲು ಸಾಧ್ಯವೇ ಇಲ್ಲ. ಹಾಗಾದರೆ ಈ ನಕ್ಷೆಯನ್ನು ಹರಡಿಕೊಂಡು ಏನನ್ನು ಹುಡುಕುತ್ತಿರುವೆ? ನವನಾಗರಿಕತೆ ಸೃಷ್ಟಿಸಿರುವ ವಿಕೃತ ವ್ಯವಸ್ಥೆಯ ಮಡಿಲಿಗೆ ದಾರಿಯನ್ನು ಹುಡುಕುತ್ತಿರುವೆ? ಪ್ಯಾಪಿ, ಯೋಚಿಸು. ಮತ್ತೊಂದು ದುರಂತದತ್ತ ಹೆಜ್ಜೆ ಇಡುವ ಮೊದಲು ಯೋಚಿಸು. ಆ 3 ತಿಂಗಳು ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವಷ್ಟರಲ್ಲಿ ಕಳೆದು ಹೋದವು. ವೃದ್ಧ ಹಕೀಮನನ್ನು ಭೇಟಿ ಮಾಡಿದೆ. ಜಸ್ಟೋನನ್ನು ಇನ್ನೊಮ್ಮೆ ಕಂಡು ವಿದಾಯ ಹೇಳಿ ಬಂದೆ. ಝೋರಿಲ್ಲೋನಿಗೆ ಕೊಲಂಬಿಯಾದ ದಾರಿ ತೋರಿಸಲು ಕೇಳಿಕೊಂಡೆ. ಈ ನಡುವೆ ನನ್ನ ಹುಡುಗಿಯರಿಬ್ಬರು ಒಂದೇ ಕ್ಷಣವೂ ನನ್ನನ್ನು ಬಿಟ್ಟಿರಲು ಒಪ್ಪುವುದಿರಲಿಲ್ಲ. ಪ್ರತಿ ನಿಮಿಷವೂ ಪ್ರೇಮದ ಉತ್ಕಟ ರಸಾನುಭವಕ್ಕೆ ಹಾತರಿಸುತ್ತಿದ್ದರು. ಹೊರಡುವ ದಿನ ಬಂತು. ಝೋರಿಲ್ಲೋ ಹಿಂದಿನ ದಿನವೇ ಬಂದಿದ್ದ. ಅವನ ಮೂಲಕ ಸೇರಿದ್ದ ಸಮಸ್ತರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿದೆ. ಆದರೆ ಎಲ್ಲರೂ ಒಕ್ಕೊರಳಿನಿಂದ ಪ್ರಶ್ನಿಸಿದರು, ನೀನು ಹೋಗುವ ಅಗತ್ಯವಾದರೂ ಏನು? ಅಗತ್ಯವಿದೆ, ನಾನು ಉತ್ತರಿಸಿದೆ. ನನ್ನನ್ನು ಕಾಡು ಮೃಗದ ರೀತಿ ಬೇಟೆಯಾಡಿದ ಜನರ ವಿರುದ್ಧ ಸೇಡು ತೀರಿಸಲು ನಾನು ಹೋಗಲೇಬೇಕು. ನೀವು ಇಷ್ಟು ದಿನ ನನ್ನನ್ನು ನೋಡಿಕೊಂಡ ರೀತಿಗೆ ಮಾರು ಹೋಗಿದ್ದೇನೆ. ಆದರೆ ಈ ಸುಖ ಹಾಗೂ ನೆಮ್ಮದಿಗಳು ನನ್ನನ್ನು ನಿಷ್ಕ್ರಿಯಗೊಳಿಸಬಾರದು. ಬೆಚ್ಚನೆ ಮನೆ, ಹೊಟ್ಟೆ ತುಂಬ ಊಟ ಸಿಕ್ಕಿದ ನಾಯಿಯಂತಾಗಬಾರದು ನನ್ನ ಸ್ಥಿತಿ. ಆಗ ಆ ನಾಯಿ ಹೊರ ಹೋಗಲು, ಶತ್ರುಗಳೊಡನೆ ಹೋರಾಡಲು, ಕಷ್ಟಗಳನ್ನು ಭರಿಸಲು ಅಂಜುತ್ತದೆ. ನನಗೆ ನನ್ನದೇ ಆದ ಕರ್ತವ್ಯಗಳಿವೆ. ನನ್ನ ತಂದೆ ನನಗಾಗಿ ಕಾಯುತ್ತಿದ್ದಾನೆ. ಆ ಕರ್ತವ್ಯಗಳ ಪಾಲನೆಗಾಗಿ ನಾನು ನಿಮ್ಮಿಂದ ಕೆಲಕಾಲ ದೂರವಿರಬೇಕಾಗುತ್ತದೆ. ಆದರೆ ನನ್ನ ಮನಸ್ಸು ಇಲ್ಲೇ ಇರುತ್ತದೆ. ಹಾಗೆ ದೇಹವೂ ಕೂಡ, ಲಾಲಿ ಮತ್ತು ಝಾರಿಮಾಳ ಹೊಟ್ಟೆಯಲ್ಲಿರುವ ನನ್ನ ಮಕ್ಕಳ ರೂಪದಲ್ಲಿ. ಈ ಮನೆ ನನ್ನದು. ಯಾವ ಗಂಡಸಿಗೂ ಅಲ್ಲಿ ಪ್ರವೇಶವಿಲ್ಲ. ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಜೆಟೋನದು. ಒಂದು ವೇಳೆ ನನ್ನ ಕರ್ತವ್ಯ ಪಾಲನೆಯಲ್ಲಿ ನಾನು ಅಸುನೀಗನಾದರೆ ನನ್ನ ಆತ್ಮ ಇಲ್ಲಿಗೆ ಬಂದು ಸೇರುತ್ತದೆ. ಏಕೆಂದರೆ ನೀವೆಲ್ಲ ನನ್ನವರು. ನಾನು ಒಳಗೋಗಿ ಗೋಜಿರಾ ಉಡುಪೆನ್ನು ಬಿಚ್ಚಿ, ಕಾಕಿ ಬಟ್ಟೆಗಳನ್ನು, ಬೂಟುಗಳನ್ನು ಧರಿಸಿ ಹೊರಬಂದೆ. ಬಾಗಿಲಲ್ಲೇ ನಿಂತು ಇನ್ನೊಮ್ಮೆ ಸುತ್ತ ಕಣ್ಣಾಡಿಸಿದೆ. ಪ್ರಕೃತಿ ಮಾತೆ ಸೃಷ್ಟಿಸಿದ ಅತ್ಯಂತ ಸುಂದರ ತಾಣ. ಅಲ್ಲಿ ಪುಷ್ಪಗಳಂತೆ ಅರಳಿದ ಸುಂದರ ಜನತೆ, ಅವರ ಸಹಜ ಮುಗ್ಧ ಬದುಕು ಎಲ್ಲವನ್ನೂ ಸಂಗ್ರಹಿಸಿ ನನ್ನ ಕಣ್ಮನಗಳಲ್ಲಿ ಸೆರೆ ಹಿಡಿದುಕೊಂಡೆ. ವಿದಾಯ, ಗುಡ್ ಬೈ ನನ್ನ ಸ್ನೇಹಿತರೆ. ನೀವು ತೋರಿಸಿದ ಔದಾರ್ಯಕ್ಕೆ ನಾನು ಚಿರಋಣಿ. ವಿದಾಯ, ನನ್ನ ಮುದ್ದು ಮಡವಿಯೆಡೆ ನಾನು ಹಿಂತಿರುಗುವವರೆಗೆ. ಗೊತ್ತು ಗುರಿಯಿಲ್ಲದೆ ಬಂದ ನನಗೆ ನೀವುಣಿಸಿದ ಪ್ರೀತಿ, ಪ್ರೇಮ ಅಗಾಧವಾದದು. ದೇವರು ನಿಮಗೆ ನೆಮ್ಮದಿ ನೀಡಲಿ. ಲಾಲಿ ಮತ್ತು ಝಾರಿಮಾ 100 ಗಜಗಳಷ್ಟು ದೂರ ನನ್ಜೊತೆ ನಡೆದು ಬಂದು ಒಮ್ಮೆಲೆ ಹಿಂತಿರುಗಿ ಚೀತ್ಕರಿಸುತ್ತಾ ಗುಡಿಸಿಲಿನೊಳಗೆ ಓಡಿ ಹೋದರು. ನಾನು ಕುದುರೆ ಏರಿದೆ. ಝೋರಿಲ್ಲೋ ಇನ್ನೊಂದು ಕುದುರೆಯ ಲಗಾಮ ಹಿಡಿದುಕೊಂಡು ನಡೆದು ಬರುತ್ತಿದ್ದ. ಇನ್ನೊಮ್ಮೆ ಹಿಂತಿರುಗಿ ನೋಡಿದೆ. ಇಡೀ ಹಳ್ಳಿಯ ಜನತೆ ತಮ್ಮ ಎಡಗೈಯಿಂದ ಮುಖ ಮುಚ್ಚಿಕೊಂಡು ಬಲಗೈಯನ್ನು ಮೇಲೆತ್ತಿ ನಿಧಾನವಾಗಿ ಬೀಸುತ್ತಿರುವ ವಿದಾಯದ ಚಿತ್ರವನ್ನು ಕಣ್ಣುಂಬಿಕೊಂಡೆ. ಧಡಧಡ ಸದ್ದು. ಲಾರಿಯ ಕ್ಯಾಬಿನ್ನಲ್ಲಿ ಮಲಗಿದ್ದವನು ಸಟ್ಟನೆ ಕಣ್ಣು ತೆರೆದೆ. ಮತ್ತೆ ಬಾಗಿಲು ಬಡಿಯುತ್ತಿದ್ದಾರೆ. ಗಾಢ ನಿದ್ರೆಯಲ್ಲಿದ್ದುದರಿಂದ ಎಚ್ಚರಾದ ಕೂಡಲೇ ಏನೂ ಜ್ಞಾಪಕಕ್ಕೆ ಬರಲಿಲ್ಲ. ಎಲ್ಲಿದ್ದೇನೆ? ಇಲ್ಲಿಗೆ ಹೇಗೆ ಬಂದೆ? ಮುಂದೇನು ಮಾಡಬೇಕು ಎಂಬುದನ್ನು ಜ್ಞಾಪಿಸಿಕೊಳ್ಳಲು ಯತ್ನಿಸಿದೆ. ಗೊಜೀರಾ ಗೆಳೆಯರಿಂದ ಬೀಳ್ಕೊಂಡು ನಾನು ಮತ್ತು ಝೋರಿಲ್ಲೋ ಕೊಲಂಬಿಯಾದ ಸಾಂಟಾ ಮಾರ್ಟಾ ಕಡೆಗೆ ಹೊರಟೆವು. ಕುದುರೆ ಮೇಲೆ 2 ದಿನದ ಹಾದಿ. ಮಧ್ಯೆ ನಾವು ತಂಗಿದ್ದ ಹೋಟೆಲ್ನಲ್ಲಿ ನನ್ನ ಸ್ಪ್ಯಾನಿಷ್ ಭಾಷಾ ಸಾಮರ್ಥ್ಯದ ಪ್ರಯೋಗ ನಡೆಸಿದೆ. ಸ್ವಲ್ಪ ಉಗ್ಗಿನ ತೊಂದರೆಯಿರುವಂತೆ ನಟಿಸುವುದನ್ನು ಕರಗತ ಮಾಡಿಕೊಂಡಿದ್ದರಿಂದ ಹೋಟೆಲ್ನವರಿಗೆ ಕೊಂಚವೂ ಅನುಮಾನ ಬರಲಿಲ್ಲ. ಝೋರಿಲ್ಲೋಗೆ ಖುಷಿಯಾಯಿತು. ಸ್ಯಾಂಟಾ ಮಾರ್ಟಾಗೆ ಇನ್ನೊಂದು 70-80 ಮೈಲಿಗಳಿರುವಂತೆ ಝೋರಿಲ್ಲೋ ಹಿಂತಿರುಗುವೆನೆಂದ. ಅವನ ಸಂಗಡ ಕುದುರೆಯನ್ನು ವಾಪಸ್ಸು ಕಳಿಸುವುದು ಒಳಿತು ಎಂದು ಯೋಚಿಸಿದೆ. ಏಕೆಂದರೆ ಕುದುರೆಯೊಂದರ ಒಡೆಯನೆಂದಾದೇ ನನಗೊಂದು ವಿಳಾಸ ಇರಲೇಬೇಕು. ಮತ್ತೆ ಕಂಡವರೆಲ್ಲ ತಾವು ಯಾರು, ಯಾವ ಊರು ಇತ್ಯಾದಿ ಪ್ರಶ್ನೆಗಳು ಅನುಮಾನಕ್ಕೆ ಎಣೆಕೊಟ್ಟಂತೆ. ಅದರ ಬದಲು ಬಸ್ಸಿನಲ್ಲೋ ಕಾಲ್ನಡಿಗೆಯಲ್ಲೋ ಹೊರಟರೆ ಯಾರೋ ನಿರ್ಗತಿಕ ಎಂದು ಅಲಕ್ಷಿಸ್ತಾರೆ. ಝೋರಿಲ್ಲೋ ಸಹ ಅದೇ ಸರಿ ಎಂದ. ಹೊರಡುವ ಮೊದಲು 1000 ಪೇಸೋ ಹಾಗೂ ಚಿನ್ನದ ನಗೆಗಳನ್ನು ಬಳುವಳಿಯಾಗಿ ಕೊಟ್ಟ.
ಜೊತೆಗೆ ಜೆಸ್ಟೋ ಕೊಟ್ಟಿದ್ದ ಉಡುಗೊರೆಗಳನ್ನು ಮತ್ತು 2 ವಿಷಲೇಪಿತ ಬಾಣಗಳನ್ನು ಬಹಳ ಎಚ್ಚರಿಕೆಯಿಂದ ಮುಟ್ಟಬೇಕು ಎಂದು ಸೂಚಿಸಿ ಒಂದು ಬಟ್ಟೆಯಲ್ಲಿ ಸುತ್ತಿಕೊಟ್ಟ. ಲಾಲಿ ಮತ್ತು ಝರೀಮಾ ತಮ್ಮಲ್ಲಿದ್ದ ಮುತ್ತುಗಳನ್ನೆಲ್ಲ ಗಂಟು ಕಟ್ಟಿ ನನ್ನ ಸೊಂಟದ ಉಡುಗೆಗೆ ಕಟ್ಟಿದ್ದರು. ಅಂತೂ ಇನ್ನೊಂದೆರಡು 3 ತಿಂಗಳು ಊಟ ಬಟ್ಟೆಗೆ ತೊಂದರೆ ಇರಲಿಲ್ಲ. ಹೆದ್ದಾರಿಯಲ್ಲಿ ನಡೆದುಕೊಂಡು ಹೊರಟೆ. ಸಂಜೆಯಾಗುತ್ತಿತ್ತು. ಲಾರಿಯೊಂದು ಕಾಣಿಸಿತು. ಕೈ ಅಡ್ಡ ಹಾಕಿ ನಿಲ್ಲಿಸಿ ಒಳಹೊಕ್ಕೆ. ಕೂಡಲೇ ನನ್ನ ತಪ್ಪಿನ ಅರಿವಾಯಿತು. ಆ ಚಾಲಕ ಮಹಾ ಕುಡುಕ. ಅರ್ಧ ಗಂಟೆಗೊಮ್ಮೆ ಲಾರಿ ನಿಲ್ಲಿಸಿ ನನ್ನನ್ನು ಪಾನದಂಗಡಿಗೆ ಆಹ್ವಾನಿಸುತ್ತಿದ್ದ. ಕುಡಿಯುವುದು ಅವನಾದರೂ ಹಣ ಕಕ್ಕುವುದು ನಾನು. ರಾತ್ರಿಯಾಗುವ ಹೊತ್ತಿಗೆ ಪುಣ್ಯಾತ್ಮ ಸಂಪೂರ್ಣ ಟೈಟ್. ಮಳೆ ಬೇರೆ ಸುರಿಯಲಾರಂಭಿಸಿತು. ನಾನು ಹೆದರಿ ನೋಡುತ್ತಿರುವಂತೆಯೇ ಲಾರಿಯನ್ನು ರಸ್ತೆ ಪಕ್ಕದ ಚರಂಡಿಗಿಳಿಸಿಯೇ ಬಿಟ್ಟ. 3 ಬಾರಿ ಹಿಂದೆ ಮುಂದೆ ಚಲಿಸಿ ಹೊರತೆಗೆಯಲು ಪ್ರಯತ್ನಿಸಿ ಸೋತು ಕೊನೆಗೆ ಏನೂ ಆಗದವನಂತೆ ಮಲಗಿ ನಿರಂಭಳವಾಗಿ ಗೊರಕೆ ಹೊಡೆಯತೊಡಗಿದ. ನನಗೂ ಬೆಳಗಿನ ಜಾವಕ್ಕೆ ನಿದ್ರೆ ಆವರಿಸಿತ್ತು. ಮತ್ತೆ ಲಾರಿಯ ಬಾಗಿಲು ಬಡಿಯದ ಸದ್ದು. ನನ್ನ ಪ್ರಸ್ತುತದ ಸ್ಥಿತಿ ಅರಿವಾಗುತ್ತಿದ್ದಂತೆ ಮನಸ್ಸು ತಿಳಿಯಾಗಿ ಲಾರಿಯಿಂದ ಕೆಳಗೆ ಜಿಗಿದೆ. ನೋಡಿದರೆ 3-4 ಜನ ಸೇರಿದ್ದರು. ನಮ್ಮ ಲಾರಿ ಚರಂಡಿಗಿಳಿದುದರಿಂದ ರಸ್ತೆ ಮುಚ್ಚಿ ಇತರ ವಾಹನಗಳಿಗೆ ತಡೆಯೊಡ್ಡಿದಂತಾಗಿತ್ತು. ಅಷ್ಟರಲ್ಲಿ ನಮ್ಮ ಡ್ರೈವರ್ ಮಹಾರಾಯನೂ ಬಂದು ಜನ ನನ್ನನ್ನು ಬಿಟ್ಟು ಅವನನ್ನು ದಬಾಯಿಸತೊಡಗಿದರು. ಆದರೆ ಏನು ಪ್ರಯೋಜನ? ಲಾರಿಯಂತೂ ಜಪ್ಪಯ್ಯ ಅಂದರೂ ಅಲುಗಾಡುವಂತಿರಲಿಲ್ಲ. ಕೊನೆಗೆ ರಸ್ತೆಯ ಇನ್ನೊಂದು ಬದಿಯ ಗಿಡಗಂಟಗಳನ್ನು ಸವರಿ ಇತರ ವಾಹನಗಳು ಸಾಗಲು ಅನುವು ಮಾಡಿಕೊಟ್ಟೆವು. ನಾನು ಇನ್ನು ಈ ಕುಡುಕನ ಸಹವಾಸ ಸಾಕೆಂದುಕೊಂಡು ನಡೆದೇ ಹೊರಡಲು ಸಿದ್ಧನಾದೆ. ಅಷ್ಟರಲ್ಲಿ ಒಂದು ಕುದುರೆ ಗಾಡಿಯೊಳಗಿಂದ ಹೆಣ್ಣು ಧ್ವನಿ ಕೇಳಿಸಿತು. ದಾರಿ ಬಿಡಿಸಿಕೊಟ್ಟಿದ್ದಕ್ಕೆ ವಂದನೆಗಳು. ತಾವು ಎಲ್ಲಿಗೆ ಹೋಗುತ್ತಿದ್ದೀರಿ? ಸಾಂಟಾ ಮಾರ್ಟಾ. ತೊದಲಿದವನಂತೆ ಉತ್ತರಿಸಿದೆ. ನಾವು ಅಲ್ಲಿಗೆ ಹೋಗುತ್ತಿದ್ದೇವೆ. ಬರಬಹುದಲ್ಲ? 2 ಕ್ರೈಸ್ತ ಸನ್ಯಾಸಿನಿಯರು, ಗಾಡಿ ಹೊಡೆಯುವವನು ಮತ್ತು 3 ಪುಟ್ಟ ಹುಡುಗಿಯರು ಆ ಗಾಡಿಯಲ್ಲಿದ್ದರು. ಆ ಕ್ಷಣಕ್ಕೆ ಅವರ ಆಹ್ವಾನವನ್ನು ನಿರಾಕರಿಸುವ ಮನಸ್ಸಾಯಿತು. ಆದರೆ ಏಕೆಂದು ಕೇಳಿದರೆ ಏನು ಹೇಳುವುದು? ಜೊತೆಗೆ ವಿವರಿಸಲು ಭಾಷೆಯ ತೊಂದರೆ. ಸರಿ, ಗ್ರೇಸಿಯಾಸ್ ಎಂದು ವಂದನೆಗಳನ್ನು ಸೂಚಿಸುತ್ತಾ ಗಾಡಿ ಏರಿದೆ. ಹೊರಟಿತು. ತಾವು ಇಲ್ಲಿಯವರಲ್ಲ ಎಂದು ಕಾಣಿಸುತ್ತದೆ. ನಾನು ಈ ರೀತಿಯ ಪ್ರಶ್ನೆಗಳಿಂದ ತಪ್ಪಿಸಿಕೊಳ್ಳಲೋಸಕವೇ ನಡೆದು ಹೋಗಲು ಮನಸ್ಸು ಮಾಡಿದ್ದೆ. ಆದರೆ ಈಗ ಉತ್ತರಿಸಲೇಬೇಕಿತ್ತು. ಓ, ಇಲ್ಲಿಯವನೇ. ಬಾರಾಂಕಿವ್ಲಾ ನನ್ನ ಊರು. ಸಾಧ್ಯವಿಲ್ಲ. ನಿನ್ನ ಕೂದಲು ಮತ್ತು ಮೈಬಣ್ಣ ನೋಡಿದರೆ ಗೊತ್ತಾಗುತ್ತದೆ. ನೀನು ಕೊಲಂಬಿಯಾದವನಲ್ಲ. 2 ಸಿಸ್ಟರ್ಗಳು 20ರ ತರುಣಿಯರು. ಒಬ್ಬಳು ಐರಿಷ್, ಮತ್ತೊಬ್ಬಳು ಸ್ಪ್ಯಾನಿಷ್. ಕುತೂಹಲದಿಂದ ನನ್ನನ್ನೇ ನೋಡುತ್ತಿದ್ದರು. ಇಲ್ಲ, ರಿಯೋ ಹಾಚದಿಂದ ಬಂದೆ. ಅಲ್ಲಿ ನಾನೊಬ್ಬ ಎಲೆಕ್ಟ್ರಿಷಿಯನ್. ಹೆಚ್ಚಿಗೆ ಅನುಮಾನಕ್ಕೆ ಆಸ್ಪದ ಕೊಡದಂತೆ ಉತ್ತರಿಸಿದೆ. ಊಟದ ಸಮಯಕ್ಕೆ ಹೋಟೆಲ್ಗೆ ಹೋದವು. ಸಿಸ್ಟರ್ಗಳು ಮತ್ತು ನಾನು ಒಂದೇ ಟೇಬಲ್ನಲ್ಲಿ ಕುಳಿತೆವು. ಮತ್ತೆ ಅದೇ ಪ್ರಶ್ನೆಗಳ ಸರಮಾಲೆ. ರಿಯೋ ಹಾಚದಲ್ಲಿ ವಿದ್ಯುತ್ ಶಕ್ತಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಪೆರೇಜ್ ನಿಮಗೆ ಗೊತ್ತಿರಬೇಕು. ನನ್ನ ಸ್ನೇಹಿತ ಆತ. ಹೌದು, ಪರಿಚಯ ಇದೆ. ಉಗುಳು ನುಂಗಿದೆ. ಉತ್ತರಿಸಿದೆ. ಊಟವಾದ ಮೇಲೆ 2 ಕೈ ತೊಳೆಯಲು ಹೋದವರು ಏನೋ ಪಿಸುಪಿಸು ಮಾತನಾಡಿದರು. ಅನಂತರ ಐರಿಷ್ ಸಿಸ್ಟರ್ ಒಬ್ಬಳೇ ಬಂದು ಫ್ರೆಂಚ್ ಭಾಷೆಯಲ್ಲಿ ಪ್ರಶ್ನಿಸಿದಳು. ನನ್ನ ಸ್ನೇಹಿತೆ ನಿನ್ನ ಭಾವಚಿತ್ರವನ್ನು ದಿನಪತ್ರಿಕೆಗಳಲ್ಲಿ ನೋಡಿದ್ದಾಳಂತೆ. ರಿಯೋ ಹಾಚದ ಜೈಲಿನಿಂದ ಪರಾರಿಯಾದ ಫ್ರೆಂಚ್ ಕೈದಿ ನೀನೇ ಇರಬೇಕು ಅಲ್ಲವೇ? ಹೇಳು, ಪರವಾಗಿಲ್ಲ. ನಾನು ನಿನಗೆ ಏನು ತೊಂದರೆ ಕೊಡುವುದಿಲ್ಲ. ಒಂದು ಕ್ಷಣ ಅವಾಕ್ಕಾದೆ. ಸುಳ್ಳು ಹೇಳುವುದರಿಂದ ಯಾವುದೇ ಉಪಯೋಗ ಕಾಣಲಿಲ್ಲ. ಹೌದು ಸಿಸ್ಟರ್, ನಾನೇ. ಆದರೆ ಪೊಲೀಸರು ಹೇಳಿದಂತೆ ಕ್ರೂರಿಯೂ ಕೊಲೆಗಡನೂ ನಾನಲ್ಲ. ಪೂಜ್ಯ ಯೇಸುವಿನ ಭಕ್ತನಾದ ನನ್ನನ್ನು ಪುನಃ ಪೊಲೀಸರ ವಶಕ್ಕೆ ಒಪ್ಪಿಸಬೇಡಿ. ಪುನಃ 2 ಮೂತ್ರಾಲಯದ ಒಳಹೊಕ್ಕೆರು. ಬಹುಶಃ ನನ್ನನ್ನು ಏನು ಮಾಡುವುದು ಎಂದು ನಿರ್ಧರಿಸಲು ಇರಬೇಕು. ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಓಡಿಹೋದರೆ ಹೇಗೆ? ಪ್ರಯೋಜನವಿಲ್ಲ. ಏಕೆಂದರೆ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದರೆ 10 ನಿಮಿಷದಲ್ಲಿ ನನ್ನನ್ನು ಸುತ್ತುಗಟ್ಟುತ್ತಾರೆ. ಅದರ ಬದಲು ಸಿಸ್ಟರ್ಗಳ ಮೇಲೆ ನಂಬಿಕೆಯಿಟ್ಟು ಕಾಯುವುದು ಒಳ್ಳೆಯದು. ಅವರು 5 ನಿಮಿಷಗಳಲ್ಲೇನೋ ಹೊರಬಂದರು. ಆದರೆ ಆ 5 ನಿಮಿಷಗಳೇ ನನ್ನ ಜೀವನದ ಅತ್ಯಂತ ದೀರ್ಘ ನಿಮಿಷಗಳು. ಬಂದವರೇ, ನಿನ್ನ ಹೆಸರು? ಹೆನ್ರಿ, ಮೆಲ್ಲಗೆ ಉತ್ತರಿಸಿದೆ. ಕರೆಯುವುದು ಪ್ಯಾಪಿ ಅಂತ. ಆಯ್ತು, ನಾವು ನಿನ್ನನ್ನು ನಂಬುತ್ತೇವೆ. ನೀನು ನಮ್ಮ ಕಾನ್ವೆಂಟ್ನವರೆಗೆ ನಮ್ಮ ಗಾಡಿಯಲ್ಲಿ ಬರಬಹುದು. ಆದರೆ ಎಲ್ಲೂ ಮಾತನಾಡದೆ ಮೌನವಾಗಿರಬೇಕು. ನೀನು ಸಿಕ್ಕಿಬಿದ್ದರೆ ನಮಗೂ ತೊಂದರೆ. ನೋಡಿದವರು ಕಾನ್ವೆಂಟಿನ ಕೆಲಸದವನಿರಬೇಕು ಎಂದುಕೊಳ್ಳುವಂತೆ ನಟಿಸಬೇಕು. ಮತ್ತೆ ಹೊರಟೆವು. ನನಗೆ ಒಳಗೊಳಗೆ ಬಹಳ ಅಳುಕು. ಸಂಜೆಯಾಗುತ್ತೇಗೆ ಹೋಟೆಲ್ಗೆ ಹೋದೆವು ಕಾಫಿ ಕುಡಿಯಲು. ಆಗ ಅಲ್ಲಿ ಒಂದು ಬಸ್ ನಿಂತಿತ್ತು. ಕಷ್ಟಪಟ್ಟು ಬೋರ್ಡ್ ಓದಿದೆ, ಸ್ಯಾಂಟಾ ಮಾರ್ಟಾ. ಹಾಗಿದ್ದರೆ ಅದನ್ನು ಹತ್ತುವುದೇ ಒಳ್ಳೆಯದು. ಸಿಸ್ಟರ್ಗಳಿಗೆ ತಿಳಿಸಿದೆ. ಕೂಡಲೇ 2 ನಿರಾಕರಿಸಿದರು. ಸ್ಯಾಂಟಾ ಮಾರ್ಟಾಗೆ ಹೋಗುವ ಮೊದಲು 2 ಪೊಲೀಸ್ ತಪಾಸಣಾ ಕೇಂದ್ರಗಳು ಸಿಗುತ್ತವೆ. ಅಲ್ಲಿ ಪ್ರಯಾಣಿಕರೆಲ್ಲರೂ ತಮ್ಮ ಗುರುತಿನ ಚೀಟಿ ತೋರಿಸಲೇಬೇಕು.
ಖಂಡಿತ ನೀನು ಸಿಕ್ಕಿಹಾಕಿಕೊಳ್ಳುತ್ತೀಯ. ಆದರೆ ನಮ್ಮ ಗಾಡಿ ಕಾನ್ವೆಂಟಿಗೆ ಸೇರಿದ್ದರಿಂದ ತಪಾಸಣೆ ಇಲ್ಲದೆ ಮುಂದೆ ಹೋಗಲು ಅವಕಾಶ ಸಿಗಬಹುದು. ಈಗ ನನಗೆ ಸ್ವಲ್ಪ ಧೈರ್ಯ ಬಂತು. ಸಿಸ್ಟರ್ಗಳು ಇಬ್ಬರೂ ನನ್ನ ಬಗ್ಗೆ ಇಷ್ಟೊಂದು ಮುತುವರ್ಜಿ ವಹಿಸಿದ್ದು ನೆಮ್ಮದಿ ಎನಿಸಿತು. ಅವರು ಹೇಳಿದಂತೆ ಮೊದಲನೇ ತಪಾಸಣಾ ಕೇಂದ್ರ ಸಿಕ್ಕಿತು. ಅಗಲವಾದ ಹ್ಯಾಟನ್ನು ಮುಖದ ಮೇಲಿಟ್ಟುಕೊಂಡು ನಾನು ನಿದ್ರಿಸಿದವನಂತೆ ನಟಿಸುತ್ತಿದ್ದೆ. ಎಲ್ಲವೂ ಸೌಖ್ಯವೇ? ಸ್ಪ್ಯಾನಿಷ್ ಸಿಸ್ಟರ್ ತಪಾಸಣೆಗೆಂದು ಬಂದ ಪೊಲೀಸ್ನವನನ್ನು ಪ್ರಶ್ನಿಸಿದಳು. ಥ್ಯಾಂಕ್ಸ್ ಸಿಸ್ಟರ್, ಆತ ಅರ್ಧದಲ್ಲೇ ಮಿಂತು ಉತ್ತರಿಸಿದ. ತಾವು ಹೇಗಿದ್ದೀರಿ? ದೇವರ ದಯೆ ನಿಮ್ಮ ಮೇಲಿರಲಿ. ನಾವಿನ್ನು ಮುಂದುವರಿಯುತ್ತೇವೆ. ಗಾಡಿ ಮುಂದೆ ಚಲಿಸಿತು. ರಾತ್ರಿ 10 ಗಂಟೆಯ ಸಮಯ. 2ನೇ ತಪಾಸಣಾ ಕೇಂದ್ರ ಸಿಕ್ಕಿತು. ಇಲ್ಲಿ ಬಹಳ ಬಿಗಿಯಾದ ಬಂದೋಬಸ್ತಿದ್ದಂತಿತ್ತು. ದ್ವಿಮುಖ ರಸ್ತೆಯಾದ್ದರಿಂದ ಬಹಳ ವಾಹನಗಳು ಸಾಲಾಗಿ ನಿಂತು ತಮ್ಮ ಸರಗಿಗಾಗಿ ಕಾಯುತ್ತಿದ್ದವು. ಕೇಂದ್ರದ ಹೆದರಿಗೆ ಪ್ರಖರವಾದ ಲೈಟುಗಳು. ಎಲ್ಲಾ ವಾಹನಗಳು ತಪಾಸಣಾ ಗೇಟ್ನ ಮೂಲಕವೇ ಹಾದು ಹೋಗಬೇಕಿದ್ದುದರಿಂದ ಕಾನ್ವೆಂಟ್ನ ಕುದುರೆಗಾಡಿಗೆ ಯಾವುದೇ ರಿಯಾಯತಿ ಸಿಗುವ ಸಾಧ್ಯತೆ ಇರಲಿಲ್ಲ. ನಮ್ಮ ಮುಂದೆ ಸಾಲಾಗಿ ವಾಹನಗಳು. ಅರ್ಧ ಗಂಟೆಯಾದರೂ ಕಾಯದೇ ವಿಧಿಯಿಲ್ಲ. ಈಗ ಕಾರಿನ ತಪಾಸಣೆ ನಡೆಯುತ್ತಿತ್ತು. ಹೆಂಗಸೊಬ್ಬಳು ತನ್ನ ಕೈಚೀಲದಲ್ಲಿ ಗುರುತಿನ ಚೀಟಿಗೆ ಹುಡುಕುತ್ತಿದ್ದಳು. ಸಿಗಲಿಲ್ಲ. ಕೂಡಲೇ ಪೊಲೀಸ್ ಠಾಣೆಗೆ ಕರೆದೊಯ್ದರು. ನನಗೆ ದಿಗಿಲು, ಹೊಟ್ಟೆಯೆಲ್ಲ ತೊಳಸಿ ಬಂದಂತಾಯಿತು. ಕುಳಿತಲ್ಲೇ ಮಿಸುಕಾಡಿದೆ. ಐರಿಷ್ ಸಿಸ್ಟರ್ ಹಿಂತಿರುಗಿ, ಹೆನ್ರಿ, ಶಾಂತವಾಗಿರು, ಗಲಿಬಿಲಿಗೊಳ್ಳಬೇಡ ಎಂದಳು. ನನಗೆ ಒಮ್ಮೆಲೆ ಸಿಟ್ಟು ಬಂತು. ಇವಳ ಮಾತು ಕೇಳಿ ಗಾಡಿ ಹೊಡೆಯುವವನಿಗೆ ಖಂಡಿತ ಅನುಮಾನ ಬಂದಿರುತ್ತೆ. ಮರುಕ್ಷಣ ಅವಳಿಗೂ ಇದು ಹೊಳೆಯಿತು ಎಂದು ಕಾಣುತ್ತೆ. ನಾಲಿಗೆ ಕಚ್ಚಿಕೊಂಡಳು. ಆದರೆ ಅಚಾತುರ್ಯ ನಡೆದು ಹೋಗಿತ್ತು.